ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಮಾತುಕತೆಗೆಂದು ಬೆಂಗಳೂರಿಗೆ ಕರೆದ್ರು, ಮೋಸ ಮಾಡಿ ಬಂಧಿಸಿದ್ರು. ಕೆಐಎಡಿಬಿ ಕಚೇರಿ ಬಳಿ ರೈತರ ಬಂಧನ ಖಂಡಿಸಿ ಚಿಕ್ಕಬಳ್ಳಾಪುರದಲ್ಲಿ ರೈತರಿಂದ ರಸ್ತೆ ತಡೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ವಿರುದ್ಧ ರೈತರ ಆಕ್ರೋಶ. ರೈತರನ್ನು ಬಿಡದ ಮಾಟ ಮಂತ್ರ ಭೀತಿ. ಚಿಕ್ಕಬಳ್ಳಾಪುರ ತಾಲೂಕಿನ ಮೊಟ್ಲೂರಿನ ರೈತರ ತೋಟದಲ್ಲಿ ಮಾಟ ಮಂತ್ರ ಆತಂಕ. ಈ ಹಿಂದೆ ಅದೇ ಮಾಟ ಮಂತ್ರದಿಂದಾಗಿ ಒಣಗಿ ಹೋದ ಮರ, ಬೆಳೆಗೂ ಹಾನಿಯಾಗುವ ಆತಂಕದಲ್ಲಿ ರೈತ. ಬೆಂಗಳೂರು ಬ್ಲೂಗೆ ಬಾಯ್ ಬಾಯ್. ಅಮೆರಿಕನ್ ರೆಡ್ ಗ್ಲೋಬ್ನಿಂದ ರೈತನಿಗೆ ಲಕ್ಷ ಆದಾಯ. ರೆಡ್ ಗ್ಲೋಬ್ ದ್ರಾಕ್ಷಿ ಮೇಲೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೂ ಮೋಹ. ಕೆಂಪು ದ್ರಾಕ್ಷಿಯ ಸುವರ್ಣ ಬೆಳೆ, ಅಜ್ವಾರ ರೈತನ ಸಾಧನೆ. ಅರ್ಹರೆಲ್ಲರೂ ಪ್ರೋತ್ಸಾಹಧನ ಪಡೆಯಲು ಅರ್ಜಿ ಸಲ್ಲಿಸುವಂತೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮನವಿ. ಡಾಕ್ಟರ್ ಕೆ ಸುಧಾಕರ್ ಫೌಂಡೇಶನ್ನಿಂದ ಜೂನ್ 27ಕ್ಕೆ ಪ್ರೋತ್ಸಾಹಧನ ವಿತರಣೆ. ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದ ಸಂಸದ. ವಾರ್ತೆಗಳ ವಿವರ. ಜಂಗಮಕೋಟೆ ಹೋಬಳಿಯ ರೈತರ ಭೂಸ್ವಾಧೀನ ವಿವಾದ ಮತ್ತೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಕೆಐಎಡಿಬಿ ಭೂಸ್ವಾಧೀನ ಪ್ರಕ್ರಿಯೆಯಿಂದ ರೈತರ ಜಮೀನುಗಳನ್ನ ಕೈಬಿಡುವಂತೆ ಆಗ್ರಹಿಸಿ ಕಳೆದ ಸುಮಾರು 90 ದಿನಗಳಿಂದ ಜಿಲ್ಲಾಡಳಿತ ಭವನದ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿರೋ ರೈತರು ಇಂದು ಬೆಂಗಳೂರಿನ ಕೆಐಎಡಿಬಿ ಮುಖ್ಯ ಕಚೇರಿಗೆ ತೆರಳಿದ್ರು. ಆದರೆ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸುವ ಬದಲು ಪೊಲೀಸರು ತಮ್ಮನ್ನ ವಶಕ್ಕೆ ಪಡೆದು ಸುತ್ತಾಡಿಸುತ್ತಿದ್ದಾರೆ ಎಂದು ಆರೋಪಿಸಿದ ರೈತರು ಚಿಕ್ಕಬಳ್ಳಾಪುರದಲ್ಲಿ ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಕುರಿತು ಒಂದು ವರದಿ. ರೈತರನ್ನ ಬೆಂಗಳೂರಿಗೆ ಮಾತಾಡಬೇಕು ಅಂತ ಕರೆಸ್ಬಿಟ್ಟು ಇವತ್ತು ನಮ್ಮನ್ನು ದಸ್ತಗಿರಿ ಮಾಡಿದ್ದಾರೆ ಪೊಲೀಸ್ನವರು. ನಮ್ಮನ್ನು ಯಾವುದೇ ಕಾರಣಕ್ಕೂ ಬಿಟ್ಟಿರೋದಿಲ್ಲ. ನೋಡಿ, ಎಲ್ಲ ರೈತರು ಬಸ್ಸಲ್ಲೇ ಇದ್ದೀವಿ. ಬಸ್ಸು ರೌಂಡ್ ಸಾಗಿಸ್ತಾ ಇದ್ದಾರೆ, ಗಮನಿಸಬಹುದು. ಎಲ್ಲ ಬಸ್ಸು ನೋಡಿ ವೀಕ್ಷಣೆ ಮಾಡಿ ರೌಂಡ್ ಸಾಕಿಸ್ತಾವ್ರೆ. ನಮ್ಮನ್ನು ಬಸ್ ಒಳಗೆ ಕೂತ್ರಿಸ್ಕೊಂಡು ಇನ್ನೂ ಬಿಟ್ಟಿಲ್ಲ. ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಹೋರಾಟವನ್ನು ರದ್ದು ಮಾಡಬಾರ್ದು. ರೈತರು ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರ, ಇಡೀ ರಾಜ್ಯದ ರೈತರು ನೋಡಿ ರೌಂಡ್ ಸಾಕಿಸ್ತಾ ಇದ್ದಾರೆ ನಮ್ಮನ್ನ. ಕೆಐಎಡಿಬಿ ಭೂಸ್ವಾಧೀನ ಯೋಜನೆಯಿಂದ ಜಂಗಮಕೋಟೆ ಹೋಬಳಿಯ ರೈತರ ಜಮೀನುಗಳನ್ನು ಕೈಬಿಡುವಂತೆ ಒತ್ತಾಯಿಸಿ ರೈತರು ಕಳೆದ ಸುಮಾರು 90 ದಿನಗಳಿಂದ ನಿರಂತರ ಹೋರಾಟ ನಡೆಸುತ್ತಿದ್ದಾರೆ. ವಿವಿಧ ರೀತಿಯ ಪ್ರತಿಭಟನೆಗಳು, ರಸ್ತೆ ತಡೆ ಸೇರಿದಂತೆ ಹಲವು ಹೋರಾಟಗಳ ಮೂಲಕ ಸರ್ಕಾರದ ಗಮನ ಸೆಳೆಯಲು ರೈತರು ಪ್ರಯತ್ನಿಸುತ್ತಿದ್ದಾರೆ. ಇತ್ತೀಚೆಗೆ ರೈತರ ಮನವಿ ಆಲಿಸಿದ್ದ ಜಿಲ್ಲಾಧಿಕಾರಿ ಜಿ. ಪ್ರಭು ಅವರು ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಲು ಅವಕಾಶ ಕಲ್ಪಿಸುವುದಾಗಿ ಭರವಸೆ ನೀಡಿದ್ರು. ಅದರಂತೆ ಇಂದು ಬೆಂಗಳೂರಿನ ಕೆಐಎಡಿಬಿ ಮುಖ್ಯ ಕಚೇರಿಯಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಿಗದಿಯಾಗಿದೆ ಎಂದು ತಿಳಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಜಂಗಮಕೋಟೆ ಭಾಗದ ರೈತರು ಬೆಂಗಳೂರಿನ ಕೆಐಎಡಿಬಿ ಕಚೇರಿ ಬಳಿ ತೆರಳಿದ್ರು. ಆದರೆ ಸಭೆಗೆ ಅವಕಾಶ ನೀಡದೆ ಪೊಲೀಸರು ತಮ್ಮನ್ನ ವಶಕ್ಕೆ ಪಡೆದು ನಗರದ ವಿವಿಧ ಭಾಗಗಳಲ್ಲಿ ಸುತ್ತಾಡಿಸುತ್ತಿದ್ದಾರೆ ಎಂದು ರೈತರು ಆರೋಪಿಸಿದರು. ಎಜುಕೇಟೆಡ್ ಎಲ್ಲ ಓದ್ತಿದ್ದ ಅವ್ರ ಕರ್ಕೊಂಡು ಹೋಗಿರೋದು, ಅವ್ರ ಹೇಳಿ ಕಳ್ಸಿರೋದು. ಅದ ಹೆಂಗೆ ಅರೆಸ್ಟ್ ಮಾಡಿಸಿದ್ರು ನಮ್ಮ ರೈತರನ್ನ? ಈಗ ನಮ್ಮ ಸಂಘಟನೆಯಿಂದ ಈಗ ಸುಮಾರು 95-96 ದಿನದಿಂದ ಅಲ್ಲಿ ಸ್ಟ್ರೈಕ್ ಮಾಡ್ತಿದ್ವಿ. ಈಗ ಸುಮಾರು ಹೋರಾಟಗಳಾಯಿತು.
ಮೊನ್ನೆ ಏನು ಮಾಡಿದ್ರು, ನಾವು ಓಡಾಟ ಮಾಡಿದವಾಗ ಕರೆದು ಮಾತಾಡ್ತೀವಿ KLDB ಅಧಿಕಾರಿಗಳ ಜೊತೆ ಅಂದರು. ಒಂದು ವಾರದಿಂದ ತೊಳ್ಕೊಂಬಂದು ಮೊನ್ನೆ ಸಾಯಂಕಾಲ DC ಸಾಹೇಬ್ರು ಕರೆದ್ರು. DC ಸಾಹೇಬ್ರು ಕರೆದು ಮಾತುಕತೆ ಮಾಡಿದ್ರು. ನಾಳೆ ಕರೆದಿದ್ದಾರೆ, ಹೋಗೋಣ ಅಂತ. ಇವತ್ತು ಒಂದು 10 ಜನ ಪ್ರಮುಖರನ್ನ ಕರ್ಕೊಂಡೋಗಿರೋ, ರೈತರೆಲ್ಲ ಕರ್ಕೊಂಡೋಗಿಲ್ಲ. ರೈತ ಪ್ರಮುಖರನ್ನ ಕರ್ಕೊಂಡೋಗಿ ಅಲ್ಲಿ ಮಾತುಕತೆ ಕರ್ಕೊಂಡೋಗೋಷ್ಟೊಳಗೆ ಎತ್ತಿ ಅರೆಸ್ಟ್ ಮಾಡಿಸಿದ್ದಾರೆ. ಒಂದು 300 ಜನ ಪೊಲೀಸ್ ಸಿಕ್ಕೊಂಡು ಅರೆಸ್ಟ್ ಮಾಡಿಸಿ ಈಗ ಒಳಗಡೆ ಎಲ್ಲ ಬಿಟ್ಟಿದ್ದಾರಂತೆ. ಈಗ ಮಾಹಿತಿ ಪ್ರಕಾರ ಅಲ್ಲಿ ನಮ್ಮವರು ಸ್ಟೇಷನಲ್ಲಿ ಮಾತಾಡ್ತಾ ಇದ್ದೀವಿ ಅಂತ ಹೇಳ್ತಾವ್ರೆ. ಇವರು ಪೊಲೀಸ್ ಇಲಾಖೆಯವರು ಇಲ್ಲ ಬಿಟ್ಟಿದ್ದಾರೆ KLDB ಅಧಿಕಾರಿಗಳ ಜೊತೆ ಇನ್ನೂ ಬಂದಿಲ್ಲ. ಪೊಲೀಸ್ ಇಲಾಖೆ ಜೊತೆನೇ ಮಾತುಕತೆನಾಗ ಅವರು ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. 10 ಜನ ಪ್ರಮುಖರನ್ನ ತಗೊಂಡೋಗಿ ಎತ್ಕೊಂಡೋಗಿ ಮಡಗವ್ರಂದ್ರೆ ನಂಬಿಕೆ ದ್ರೋಹ. ಇನ್ನು ಬೆಂಗಳೂರಿನಲ್ಲಿ ರೈತರನ್ನ ತಡೆಹಿಡಿಯಲಾಗಿದೆ ಎಂಬ ಮಾಹಿತಿ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ರೈತರು ಹಾಗೂ ಬೆಂಬಲಿಗರು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ್ರು. ಜಿಲ್ಲಾಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ರಸ್ತೆ ಬಂದ್ ಮಾಡಿ ವಾಹನ ಸಂಚಾರಕ್ಕೆ ಅಡ್ಡಿಪಡಿಸಿದ್ರು. ಪ್ರತಿಭಟನಾ ಸ್ಥಳದಲ್ಲಿ ರೈತರು ಮತ್ತು ಪೊಲೀಸರ ನಡುವೆ ಕೆಲ ಕಾಲ ವಾಗ್ವಾದವೂ ನಡೆಯಿತು. ರಸ್ತೆ ತಡೆ ಹಿನ್ನೆಲೆಯಲ್ಲಿ ಪ್ರಮುಖ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡುವಂತಾಯಿತು. ನಾವು ಕೇಳಕ್ಕ ಬಂದಿದ್ದಕ್ಕ ನಮ್ಮ ರೈತರನ್ನ ಅರೆಸ್ಟ್ ಮಾಡೋಂತ ಅಧಿಕಾರ ನಿಂಗೆ ಯಾರು ಕೊಟ್ಟವ್ರೆ? ನೀನು ಅರೆಸ್ಟ್ ಮಾಡಿ ಒಳಗಡೆ ಹಾಕೋಂತ ಕಾನೂನು ಏನೈತೆ? ನಮ್ಮ ಭೂಮಿ ನಾವು ಕೇಳಕ್ ಬಂದಿರೋದು. ನಿಮ್ಮ ಅಪ್ಪ ನೋಡಿ ಕೇಳಕ್ ಬಂದಿಲ್ಲ, ನಿಮ್ಮ ತಾತ ನಡುವೆ ಕೇಳಕ್ ಬಂದಿಲ್ಲ ನಾವು. ಇಲ್ಲ, ನಿಮ್ಮ ಸರ್ಕಾರ ದಾಖ್ಯಾನಕ್ ಬಂದಿಲ್ಲ, ನಿಮ್ಮ ರಾಜ್ಯನ ಕೊಲ್ಲೆಯಕ್ ಬಂದಿಲ್ಲ, ಕೊಲೆ ಮಾಡಕ್ ಬಂದಿಲ್ಲ, ಕಳ್ತನ ಮಾಡಕ್ ಬಂದಿಲ್ಲ. ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಕೇಳಕ್ ಬಂದಿರೋನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕೋಂತ ಕಾನೂನು ನಿಮ್ಗೆ ಯಾರು ಕೊಟ್ಟರು? ನಮ್ಮಿಂದ ನೀವು ಸೀಟ್ ಮ್ಯಾಗ ಕುತ್ಕೊಂಡಿರೋದು, ನಿಮ್ಮಿಂದ ನಾವೆಲ್ಲ ರಾಜ್ಯ ಆಡ್ತಾ ಇರೋದು, ನಮ್ಮಿಂದ ನೀವು ರಾಜ್ಯ ಆಡ್ತಾ ಇರೋದು. ನಮ್ಮ ಭೂಮಿ ನಮ್ಮಕ್ಕ ಬಿಟ್ಟೆ ಸರಿ. ನಮ್ಮ ರೈತರನ್ನ ಅರೆಸ್ಟ್ ಮಾಡಿರೋರ್ನ ಇಮಿಡಿಯೇಟ್ಲಿ ಬಿಟ್ಟೆ ಸರಿ. ಬಿಡಿಲ್ಲ ಅಂದ್ರೆ ಇಡೀ ರಾಜ್ಯನೇ ಕೊಲ್ಲೆ ಹೊಡಿಬೇಕಾಗ್ತೈತೆ, ಇಡೀ ರಾಜ್ಯನೇ ಬಂದ್ ಮಾಡ್ಬೇಕಾಗ್ತೈತೆ. ಸರ್ವೇ ಸಾಮಾನ್ಯ ರೈತರಿಗೆ ಹೊಟ್ಟೆ ಉರ್ಸೋದು ಅಷ್ಟು ಒಳ್ಳೇದಲ್ಲ. ನೀವು ಬಂದಿರೋದು ರೈತರನ್ನ ಕಾಪಾಡೋದಕ್ಕೋಸ್ಕರ ಸೀಟ್ ಮೇಲೆ ಬಂದಿರೋದು, ರೈತನ ಉಳಿಸೋಕ್ಕೋಸ್ಕರವಾಗಿ. ರೈತರನ್ನ ಹಾಳು ಮಾಡಕ್ಕಲ್ಲ ಬಂದಿರೋದು ನೀವು. ರೈತರನ್ನ ಹಾಳು ಮಾಡೋದಕ್ಕೋಸ್ಕರ ಬಂದಿಲ್ಲ. ರೈತರನ್ನ ಉಳಿಸೋದಕ್ಕೆ, ರೈತರನ್ನ ಕಾಪಾಡೋದಕ್ಕೋಸ್ಕರವಾಗಿ, ರಾಜ್ಯನ ಕಾಪಾಡೋದಕ್ಕೋಸ್ಕರವಾಗಿ ನಿಮ್ಮನ್ನ ಆಯ್ಕೆ ಮಾಡಿ ಸೀಟ್ ಮೇಲೆ ಕುಣಿಸಿರೋದು. ನಮ್ಮನ್ನ ನಾಶನ ಮಾಡಕ್ಕಲ್ಲ, ನಿಮ್ಮನ್ನ ಸೀಟ್ ಮೇಲೆ ಕುಣಿಸಿರೋದು. ನಮ್ಗೇನಾಗ ನಮ್ಮ ಭೂಮಿ ನಮಗ್ ಬೇಕು. ನಮ್ಮ ರೈತರು ನಮ್ಮ ಭೂಮಿ ಕೇಳಕ್ ಹೋಗಿರೋದಕ್ಕೆ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ರೈತರನ್ನ ಮನವೊಲಿಸಿ ಪ್ರತಿಭಟನೆ ಹಿಂತೆಗೆದುಕೊಳ್ಳುವಂತೆ ಮನವಿ ಮಾಡಿದ್ರು. ಬಳಿಕ ರೈತರು ರಸ್ತೆ ತಡೆ ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ವಾಹನಗಳ ಸಂಚಾರ ಮತ್ತೆ ಸುಗಮವಾಯಿತು. ಆದರೆ ಭೂಸ್ವಾಧೀನ ಪ್ರಕ್ರಿಯೆಯಿಂದ ತಮ್ಮ ಜಮೀನುಗಳನ್ನ ಕೈಬಿಡುವವರೆಗೂ ಹೋರಾಟ ಮುಂದುವರಿಸುವುದಾಗಿ ರೈತರು ಎಚ್ಚರಿಕೆ ನೀಡಿದ್ದು, ಮುಂದಿನ ದಿನಗಳಲ್ಲಿ ಈ ಹೋರಾಟ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಕಂಡುಬಂದಿದೆ. ಜಂಗಮಕೋಟೆ ರೈತರ ಭೂಸ್ವಾಧೀನ ವಿರೋಧಿ ಹೋರಾಟ ಹೊಸ ತಿರುವು ಪಡೆದುಕೊಂಡಿದ್ದು, ಸರ್ಕಾರ ಹಾಗೂ KIADB ಅಧಿಕಾರಿಗಳ ಮುಂದಿನ ನಡೆ ಏನಾಗಲಿದೆ ಎಂಬುದು ಇದೀಗ ಕುತೂಹಲ ಮೂಡಿಸಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಅವ್ರ ಕರ್ಕೊಂಡೋಗಿರೋದು, ಅವ್ರ ಹೇಳಿ ಕಳ್ಸಿರೋದು, ಅದಂಗೆ ಅರೆಸ್ಟ್ ಮಾಡಿದ್ರು ನಮ್ಮ ನಿಮಗೆಲ್ಲ ನೆನಪಿರಬಹುದು, ಈ ಹಿಂದೆ ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧದ ಮುಂದೆ ಮಾಟ ಮಂತ್ರ ಮಾಡಿದ ಬಗ್ಗೆ ದೊಡ್ಡ ಸುದ್ದಿಯಾಗಿತ್ತು. ಅದರಲ್ಲೂ BS ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದ ಕಾರಣ ಈ ವಿಚಾರಕ್ಕೆ ಹೆಚ್ಚು ಪ್ರಚಾರ ಸಿಕ್ಕಿತ್ತು. ಇದೀಗ ಅಂತಹದೇ ಸ್ಥಿತಿ ರೈತರಿಗೂ ಎದುರಾಗಿದೆ. ತೋಟದಲ್ಲಿ ಬೆಳೆದಿರುವ ಬೆಳೆಗಳಿಗೆ ಮಾಟ ಮಂತ್ರ ಮಾಡಿಸಿದ ಭೀತಿ ಎದುರಾಗಿದ್ದು, ತೋಟದಲ್ಲಿ ಕಾಲಿಡಲು ರೈತರು ಹೆದರುವ ಸ್ಥಿತಿ ನಿರ್ಮಾಣವಾಗಿದೆ. ಹಾಗಾದ್ರೆ ಏನು ಆ ವಿಚಾರ ಅಂತೀರಾ? ಈ ಸ್ಟೋರಿ ನೋಡಿ. ವೀಕ್ಷಕರೇ, ಒಂದು ಕಾಲದಲ್ಲಿ ಮಾಟ ಮಂತ್ರ ಎಂಬ ಪದ ರಾಜ್ಯ ರಾಜಕಾರಣವನ್ನ ತೀವ್ರವಾಗಿಯೇ ನಡುಗಿಸಿತು. ಇದೀಗ ಅದೇ ಮಾಟ ಮಂತ್ರ ಚಿಕ್ಕಬಳ್ಳಾಪುರದ ರೈತರನ್ನ ಕಾಡುತ್ತಿದೆಯಾ ಎಂಬ ಪ್ರಶ್ನೆ ಮೂಡಿದೆ. ಇದಕ್ಕೆ ಕಾರಣ ಇಲ್ಲಿ ನೋಡಿ. ಹೀಗೆ ತೆಂಗಿನಕಾಯಿಗೆ ಅರಿಶಿನ ದಾರ ಕಟ್ಟಿ ಅದರ ಅಕ್ಕಪಕ್ಕ ನಿಂಬೆಹಣ್ಣು ಮತ್ತು ಅಕ್ಷತೆ ಹಾಕಿರುವ ದೃಶ್ಯ ಕಂಡು ಬಂದಿದ್ದ ಚಿಕ್ಕಬಳ್ಳಾಪುರ ತಾಲೂಕಿನ ಮೋಟ್ಲೂರು ಗ್ರಾಮದ ರೈತರೊಬ್ಬರ ತೋಟದಲ್ಲಿ. ಕೇತೇನಹಳ್ಳಿ ಮುಖ್ಯ ರಸ್ತೆಯ ಕಾಡು ಪ್ರದೇಶದಲ್ಲಿ ಕೇವಲ 2 ಮನೆಗಳಿರುವ ಗ್ರಾಮವನ್ನ ಮೋಟ್ಲೂರು ಎಂದು ಕರೆಯುತ್ತಾರೆ. ಇಲ್ಲಿ ಇರುವುದು 2 ಮನೆ, ಅದರಲ್ಲೂ 2 ಮನೆ ಸಂಬಂಧಿಕರದೇ ಆಗಿದೆ.
ಅದರಲ್ಲಿ ಒಬ್ಬನ ತೋಟದಲ್ಲಿ ಇಂತಹ ಮಾಟ ಮಂತ್ರ ಕಾಣಿಸಿಕೊಂಡಿದೆ. ಇಲ್ಲಿ ಕಾಣ್ತಾ ಇದೆಯಲ್ಲ ಒಣಗಿದ ಮರ. ಈ ಮರ ಈ ಹಿಂದೆ ಎಲ್ಲ ಮರಗಳಂತೆ ಹಚ್ಚ ಹಸಿರಾಗಿ ಬಂದವರಿಗೆ ನೆರಳು ನೀಡ್ತಿತ್ತಂತೆ. ಅದೊಂದು ದಿನ ಈ ಮರದಲ್ಲಿ ಜೇನು ಕಟ್ಟಿದೆ ಅಂತ ಈ ಜಮೀನಿನ ಮಾಲೀಕ ಇದ್ದಾನಲ್ಲ, ಪುನೀತ್ ಕುಮಾರ್ ಎಂಬ ಯುವಕ. ಈ ಯುವಕ ಜೇನು ಕಂಡು ಅದನ್ನ ಕಿತ್ತುಕೊಳ್ಳಲು ಮರ ಹತ್ತಿದ್ದನಂತೆ. ಈಗಲೇ ಆ ಮರದಲ್ಲಿ ಕಂಡು ಬಂದ ದೃಶ್ಯ ನೋಡಿ ಈ ಪುನೀತನ ಜಂಗಾಬಲವೇ ಹುದುಗಿ ಹೋಗಿದೆ. ಮರದ ಕೊಂಬೆಯೊಂದರ ಮಧ್ಯೆ ಇದೇ ರೀತಿಯಲ್ಲಿ ಕೋಳಿ ಮೊಟ್ಟೆ, ಅರಿಶಿನ ದಾರ ಕಟ್ಟಿದ ತೆಂಗಿನಕಾಯಿ ಇಟ್ಟಿದ್ರಂತೆ. ಅದನ್ನ ಮರದಿಂದ ತೆಗೆದು ಸುಟ್ಟು ಹಾಕಿದ್ನಂತೆ. ಆದರೂ ಕೆಲವೇ ದಿನಗಳಲ್ಲಿ ಈ ಮರ ಒಣಗಿ ಹೋಗಿದೆ. ಟೊಮಾಟೊ ಹಾಕ್ತಿದ್ರೆ ಬೆಲೆಗೆ ಅಂದ್ಬಿಟ್ಟು ಮರ ರೋಡಲ್ಲಿ ಕಿತ್ತಾಕ್ತಾ ಇದ್ರು. ನಮ್ಗೆ ಬೇಕು ಗಲಾಟೆ ಮಾಡಿ ಉಳಿಸ್ಕೊಂಡೆ ಮರನ. ನಂಗೆ ಕಾಯಿಗ ಹಾಕಿದ್ರೆ ನೆರಳು ಬೇಕು ಅಂದ್ಬಿಟ್ಟು ಆ ಮರಕ್ಕೆ ಮಾಡಿಬಿಟ್ಟಾರೆ. ಅದನ್ನ ಒಂದು 6 ತಿಂಗಳಿಂದ ಅದ್ರಲ್ಲಿ ಜೇನಿತ್ತು, ಕಿತ್ತಲ್ಲ ಅಂದ್ಬಿಟ್ಟು ಮರ ಹತ್ತಾ ಇದ್ರೆ ಅದ್ರಲ್ಲಿ ಎತ್ಕೊಂಡು ಕಾಯಿ ಇಕ್ಕಿದ್ರು. ಆ ಕಾಯಿ ನಾನು ನೋಡಿದೆ ಎಲ್ಲ ಅದ್ರಲ್ಲಿ ಏನೋ ಹಚ್ಚಂತಿಗಳು ಏನೆಲ್ಲ ಇಕ್ಕಿದ್ರು, ಮೊಟ್ಟೆ ಎಲ್ಲ ಇಕ್ಕಿದ್ರು. ಅದನ್ನ ಸುಟ್ಟಾಕ್ಬಿಟ್ಟೆ ಅವತ್ತು. ಆ ಸುಟ್ಟಾಗೋದ್ರಿಂದ ಆ ಮರ ಒಣಗೋಗ್ಬಿಡ್ತು. ಆ ಮರ ಒಣಗೋಗಿದ್ರೆ ನಂಗೆ ಹೀರೆ ಗಿಡ ಮಾಡಿರೋದಕ್ಕೆ ಭಯ ಬಂದೈತೆ. ನಮ್ಮ ಬೆಳೆನೇ ಹಿಂಗೆ ಆಗುತ್ತೆ ಅಂತ ನಂಗೆ ಅದೊಂದು ಭಯ. ಇವಾಗ ಮರ ಹೆಂಗ್ ಹೋಯ್ತು ಅಂತ ಮರನೇ ಹೋಯ್ತು. 20 ವರ್ಷದಿಂದ ಆಯ್ತು ಮರನೇ ಹೋಯ್ತು ಅಂದ್ರೆ ಗಿಡ ಹೋಗಲ್ಲ, ಹೀರೆ ಗಿಡ ಹೋಗುತ್ತೆ ಅಂದ್ಬಿಟ್ಟು ನಂಗೆ ಭಯ. ಅದರ ನಂತರ ಇದೀಗ ತೋಟದಲ್ಲಿರುವ ಕಲ್ಲೊಂದರ ಬುಡದಲ್ಲಿ ಅರಿಶಿನ ದಾರ ಕಟ್ಟಿದ ತೆಂಗಿನಕಾಯಿ, ಅದರ ಸುತ್ತ ನಿಂಬೆ ಹಣ್ಣುಗಳು ಮತ್ತು ಅಕ್ಷತೆಯನ್ನ ಹಾಕಲಾಗಿದ್ದ. ಇದು ಮಾಟ ಮಂತ್ರವೇ ಆಗಿದೆ ಅನ್ನೋ ಆತಂಕ ಮತ್ತೆ ರೈತನನ್ನ ಕಾಡ್ತಿದೆ. ಇದೇ ರೀತಿಯ ತೆಂಗಿನಕಾಯಿ ಇದ್ದ ಮರ ಒಣಗಿ ಹೋಗಿದೆ. ಅದೇ ರೀತಿಯಲ್ಲಿ ತಾನು ಇಟ್ಟಿರುವ ಬೆಳೆಯು ಎಲ್ಲಿ ಹಾಳಾಗಲಿದೆಯೋ ಎಂಬ ಆತಂಕ ಈ ರೀತಿ ಪುನೀತನನ್ನ ಕಾಡುತ್ತಿದೆಯಂತ. ಹಾಗಾಗಿಯೇ ಈ ಸಂಬಂಧ ಪೊಲೀಸರಿಗೂ ದೂರು ನೀಡಲು ರೈತ ಪುನೀತ್ ನಿರ್ಧರಿಸಿದ್ದ. ಯಾವ ಕ್ಷಣದಲ್ಲಿ ಏನಾಗಲಿದೆಯೋ ಎಂಬ ಆತಂಕದಲ್ಲಿಯೇ ಜೀವನ ಕಳೆಯುವಂತಾಗಿದೆ ಎಂದು ಅಳಲು ತೋಡಿಕೊಂಡಿದ್ದಾನೆ. ಬಂದ್ಬಿಟ್ಟು ಇಲ್ಲಿ ನಮ್ಮ ತೋಟ ಇದೆ, 5 ಎಕರೆ ರೋಡ್ಗೆ ಇದೆ, ಕಾಲ್ನಡಿಗೆ ದೂರದಲ್ಲಿ ಇದೆ. ರೋಡ್ ಪಕ್ಕದಲ್ಲೇನು ಒಂದು 5 ಎಕರೆ ಜಮೀನು ಇದೆ. 1 ಎಕರೆ ಹೀರೆ ಗಿಡ ಹಾಕಿದ್ರೆ ಅಲ್ಲಿ ಇನ್ನೇನು ಬೆಳಗ್ಗೆ ಕಾಯಕ್ಕೆ ಹೋಗ್ಬೇಕು. ಬಂದು ಯಾರೋ ರಾತ್ರಿ ಹಿಂಗೆ ಬಂದು ಒಳ್ಳೆ ತೆಂಗಿನಕಾಯಿ ಇಕ್ಬಿಟ್ಟು ಸುತ್ತ ಹಚ್ಚಂತಿಗಳಾಗ್ಬಿಟ್ಟು ಅಥವಾ ಏನೋ ಮಾಡೋಗಿದ್ದಾರೆ. ಅದಕ್ಕೆ ಮುಂಚೆನೂ ಒಂದ್ಸತಿ ಒಂದು ದೊಡ್ಡದು ಮರ ಇದೆ, ರೋಡ್ಗೆ ಇದೆ, ಮೇನ್ ರೋಡ್ಗೆ ಇದೆ. ಆ ಮರಕ್ಕೆ ಮಾಡಿದ್ದಾರೆ. ಅವಾಗ ನಾವೇನೋ ಅನ್ಸ್ಲಿಲ್ಲ ಅಂತ. ಆಮೇಲೆ ಮರ ಸುಟ್ಟೈತು. ಒಂದು 6 ತಿಂಗಳಾದ್ಮೇಲೆ ಮರನೇ ಒಣಗೋಗ್ಬಿಡ್ತು. ದೊಡ್ಡ ಮರ, ಒಂದು 29 ವರ್ಷದಿಂದ ಐತೆ ಮರ, ದೊಡ್ಡ ಮರ. ಅದು ಮರ ಸುಟ್ಟೋಗ್ಬಿಡ್ತು. ಅವಾಗ ಅದರಿಂದ ಇದನ್ನ ಇವಾಗ ಹೀರೆ ಗಿಡದಲ್ಲಿ ಹಿಂದೆ ತಗೊಂಬಂದು ಅದನ್ನ ನೋಡೋಕೆ ನಂಗೆ ಸ್ವಲ್ಪ ಏನೋ ಭಯ ಆಗ್ತಿದೆ. ಯಾಕೆ ಹಿಂಗೆ ಮಾಡೋರು ಅಂದ್ರೆ ನಮ್ಗೆ ಗೊತ್ತಿಲ್ಲ. ಅವರು ಏನಂತ ನಮ್ಗೆ ಯಾವ್ದು ಗೊತ್ತಿರೋದ್ರೆ ಈ ಥರ ಇದ್ರ ಬಗ್ಗೆ ಏನೋ ಅನುಭವ ಇದ್ರೆ ನಂಗೆ ಸ್ವಲ್ಪ ತಿಳುವಳಿಕೆ ಕೊಡಬೇಕು. ಈ ಥರ ಸ್ವಲ್ಪ ಭಯ ಇದೆ ನಮ್ಗೆ. ಅದಕ್ಕೆ ಮುಂಚೆನೂ ಮಾಡಿದ್ದಾರೆ. ಇವಾಗ ಇದಕ್ಕೆ ಏನು ಮಾಡ್ಬೇಕಂತ ನಮಗೂ ಗೊತ್ತಾಗ್ತಿಲ್ಲ. ಪ್ರಸ್ತುತ ರೈತ ಪುನೀತ್ ತೋಟದಲ್ಲಿ ಹೀರೆಕಾಯಿ ಹಾಕಿದ್ದ. ಅದನ್ನ ಕೊಯ್ಲು ಮಾಡಲು ತೋಟಕ್ಕೆ ಇಳಿಯಲು ಹೆದರುವಂತಾಗಿದೆಯಂತ. ತನಗೆ 5 ಎಕರೆ ಜಮೀನಿದ್ದು ಉತ್ತಮ ಬೆಳೆ ತೆಗೆಯುತ್ತಿದ್ದೇನೆ ಎಂಬ ಅಸೂಯೆಯಿಂದ ಇಂತಹ ಕೆಲಸ ಮಾಡಿರಬಹುದು ಎಂದು ಸಂಶಯ ವ್ಯಕ್ತಪಡಿಸಿರುವ ಪುನೀತ್ ಅಸಹಾಯಕನಾಗಿರುವ ತಂದೆ ಸೇರಿದಂತೆ ತನ್ನ ಕುಟುಂಬಕ್ಕೆ ಏನಾಗಲಿದೆಯೋ ಎಂಬ ಆತಂಕ ವ್ಯಕ್ತಪಡಿಸಿದ್ದಾನೆ. ಇದೆಲ್ಲ ಮೂಢನಂಬಿಕೆ ಎಂದು ನಾವು ಸುಲಭವಾಗಿ ಹೇಳಬಹುದಾ? ಆದರೆ ಒಣಗಿದ ಮರ ಇನ್ನೂ ಸಾಕ್ಷಿಯಾಗಿ ಅಲ್ಲೇ ನಿಂತಿರಬೇಕಾದ್ರೆ ಇಂತಹ ಅನಕ್ಷರಸ್ಥ ರೈತರನ್ನ ನಂಬಿಸಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದ್ದ. ಇಂತಹ ಗೊಡ್ಡು ಬೆದರಿಕೆಗಳಿಗೆ ಪ್ರಯತ್ನಿಸಿರುವ ಕಿಡಿಗೇಡಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ರೈತ ಪುನೀತ್ ಮನವಿ ಮಾಡಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆ ದ್ರಾಕ್ಷಿ ಬೆಳೆಗೆ ಹೆಸರುವಾಸಿ. ಹಲವು ವರ್ಷಗಳಿಂದ ಬೆಂಗಳೂರು ಬ್ಲೂ ಸೇರಿದಂತೆ ಸಾಂಪ್ರದಾಯಿಕ ದ್ರಾಕ್ಷಿ ತಳಿಗಳನ್ನ ಬೆಳೆಯುತ್ತಿದ್ದ ರೈತರು ಈಗ ಮಾರುಕಟ್ಟೆಯ ಬೇಡಿಕೆಗೆ ಅನುಗುಣವಾಗಿ ಹೊಸ ತಳಿಗಳತ್ತ ಮುಖ ಮಾಡ್ತಿದ್ದಾರೆ. ಅದೇ ರೀತಿ ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜವಾರ ಗ್ರಾಮದ ರೈತ KR ರೆಡ್ಡಿ ಬೆಂಗಳೂರು ಬ್ಲೂ ಬದಲಿಗೆ ಅಮೆರಿಕನ್ ತಳಿಯ ರೆಡ್ ಗ್ಲೋಬ್ ದ್ರಾಕ್ಷಿ ಬೆಳೆದು ಲಕ್ಷಾಂತರ ರೂಪಾಯಿ ಆದಾಯ ಗಳಿಸುತ್ತಿದ್ದಾರೆ. ಈ ಯಶೋಗಾಥೆ ಕುರಿತು ಒಂದು ವರದಿ. ಹಚ್ಚ ಹಸುರಿನ ಬಳ್ಳಿಗಳ ನಡುವೆ ಕೆಂಪು ಕೆಂಪಾಗಿ ಕಂಗೊಳಿಸುವ ದ್ರಾಕ್ಷಿ ಗೊಂಚಲುಗಳು ನೋಡಿದವರ ಕಣ್ಮಣ ಸೆಳೆಯುವ ಈ ದೃಶ್ಯಗಳು ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜವಾರ ಗ್ರಾಮದ ರೈತ
KR ರೆಡ್ಡಿ ಅವರ ತೋಟದವು. ಒಂದು ಕಾಲದಲ್ಲಿ ಬೆಂಗಳೂರು ಬ್ಲೂ ದ್ರಾಕ್ಷಿ ಬೆಳೆಯುತ್ತಿದ್ದ ಅವರು ಮಾರುಕಟ್ಟೆಯಲ್ಲಿ ಬದಲಾಗುತ್ತಿರುವ ಬೇಡಿಕೆಯನ್ನ ಅರಿತು ಅಮೆರಿಕನ್ ತಳಿಯ ರೆಡ್ ಗ್ಲೋಬ್ ದ್ರಾಕ್ಷಿ ಬೆಳೆಯಲು ಮುಂದಾದರು. ಸುಮಾರು 5 ಎಕರೆ ಪ್ರದೇಶದಲ್ಲಿ ಬೆಳೆದಿರುವ ಈ ದ್ರಾಕ್ಷಿ ಇದೀಗ ಉತ್ತಮ ಇಳುವರಿ ಹಾಗೂ ಉತ್ತಮ ಬೆಲೆ ತಂದುಕೊಡುತ್ತಿದೆ. ಈಗೇನು ಸರ್, ಈಗ ಗೂಗಲ್ಲು ಮತ್ತು ವಾಟ್ಸಪ್ಪಲ್ಲಿ ಇದೆಯಲ್ಲ, ಇದರಲ್ಲಿ ಎಲ್ಲ ಕಡೆ ಇದಾಗುತ್ತೆ. ಗೂಗಲಲ್ಲಿ ರೆಡ್ ಗ್ಲೋಬು ಬಗ್ಗೆ ಇದು ಮಾಡಿದ್ರೆ, ಸರ್ಚ್ ಮಾಡಿದ್ರೆ ಅದು ನನ್ನ ಹೆಸರು, ನನ್ನ ಫೋನ್ ನಂಬರು ನಾನು ಇದೇ ಬರ್ತದಂತೆ. ಈ ಕೆಲವು ವಾಹಿನಿಗಳವರು ಬಂದು ಈ ತಮ್ಮ ಥರ ಬಂದು ಪ್ರತಿ ಈ ವರ್ಷನೂ ನಾನು ಬಂದು ತೋಟ ಇದು ಮಾಡಿ ಒಂದು ಜನಗಳಿಗೆ ಒಂದು ಇಂಪ್ರೆಷನ್ ಆಗಬೇಕಣ್ಣ, ನೀವು ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂದಾಗ ನಾನು ಯಾವುದೇ ಮುಚ್ಚುಮರೆ ಇಲ್ದಂಗೆ ನಿಜವಾದ ಮಾಹಿತಿ ಕೊಡ್ತೀನಿ. ಯಾಕಂದರೆ ಇವತ್ತು ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋದು ಈಗ ಇರೋ ಒಂದು ಗಾದೆ. ಅದು ಆ ಥರ ಇದ್ದಾಗ ಮಾತ್ರ ಇದಾಗ್ಬೋದು. ಇನ್ನೊಂದು ಆಕಾಶ ನೋಡೋಕೆ ನುಗ್ಲು ಯಾಕೆ ನುಗ್ಲಾಕಬೇಕು, ಎಲ್ಲಿ ನೋಡ್ರೂ ಕಾಣುತ್ತೆ ಆಕಾಶ. ಅದರಿಂದ ಯಾರೇ ರೈತರು ಬಂದರೂ ನಾವು ಅವ್ರಿಗೆ ನಿಜವಾದ ಒಂದು ಇದರಲ್ಲಿ ಹೆಂಗೆ ಬೆಳೀಬೋದು, ಏನು ಯಾವ ರೀತಿ ದುಡ್ಡಾಗುತ್ತೆ, ಶ್ರಮ ಮತ್ತು ತಾಳ್ಮೆ ಇರಬೇಕು. ಮತ್ತು ರೆಡ್ ಗ್ಲೋಬು ಮತ್ತು ಸರಿತಾ ಕೃಷ್ಣ, ಶರತ್ತು, ಥಾಮ್ಸನ್ ಸೀಡ್ಲೆಸ್ ಅಂತ ಒಂದು 5 ವೆರೈಟಿ ಇದೆ. ಈಗ ಇದು ರೆಡ್ ಗ್ಲೋಬು ಒಂದು ಇದು ಕ್ಯಾರೆಕ್ಟರ್ ಏನು ಅಂದರೆ, ಎಷ್ಟೇ ಮಳೆ ಬಂದ್ರೂ ಇದು ಹಣ್ಣು ಓಪನ್ ಆಗೋದಿಲ್ಲ ಮತ್ತು ಡ್ಯಾಮೇಜ್ ಬರೋದಿಲ್ಲ. ಆದ್ದರಿಂದ ಇದು ಈಗ ನಮಗೆ ರೈತನಿಗೂ ಅನುಕೂಲ. ಈಗ ದಿಲ್ಖುಷ್ಗೆ ಹಣ್ಣಾಗೋ ಟೈಮಲ್ಲಿ ಹೆಚ್ಚಿನ ಮಳೆ ಬಂದರೆ ಅದು ಓಪನ್ ಆಗಿಬಿಡ್ತೈತೆ. ಇನ್ನು ಸರಿತಾ ಕೃಷ್ಣ ಮತ್ತು ಶರತ್ ಇದೆಯಲ್ಲ, ಅದು ಅಷ್ಟೇ. ಈ ಹೆಚ್ಚಿನ ಮಳೆ ಬಂತು ಅಂದರೆ ಅಲ್ಲಿಗೆ ಅದು ಹೊರಟೋಗುತ್ತೆ ಬೆಳೆ. ಈಗ ಉದಾಹರಣೆಗೆ 2004ನೇ ಇಸ್ವಿಯಲ್ಲಿ ನಮ್ಮದು 100 ಟನ್ ಬಂದಿತ್ತು ದಿಲ್ಖುಷು. 100 ಟನ್ ಬಂದಿದ್ದರೆ ಆಗ 26 ರೂಪಾಯಿ ರೇಟ್ ಕೊಟ್ಟಿದ್ದೆ ನಾನು. 26 ರೂಪಾಯಿ ರೇಟ್ ಕೊಟ್ಟಿದ್ದರೆ ಬರೀ 12-13 ಟನ್ ಕೊಯ್ದಿದ್ರು. ಇನ್ನು 80 ಟನ್ ತೋಟ ಇದನ್ನು ಪೂರ್ತಿ ನಮಗೆ ಕೊಳ್ತೋದ್ಮೇಲೆ ಇನ್ನೊಂದು ಹಣ್ಣು ಜಾಸ್ತಿ ಆದಾಗ ಏನಾಗುತ್ತೆ ಅಂತ ನಾವು ಲೇಟ್ ಮಾಡಿದ್ರೆ ಕೊಯ್ಯೋದಕ್ಕೆ ಬೆಳೆ ಬರೋದಿಲ್ಲ. ಇದು ಅದರಲ್ಲಿ ಇದೆಲ್ಲ ಏನು ಈಗ ನಮ್ಮ ಬಾಡಿಯಲ್ಲಿ ಬ್ಲಡ್ ಯಾವ ರೀತಿ ಇರ್ತದೆ, ಇದರಲ್ಲೂ ಅದೇ ರೀತಿ ಎಲ್ಲ ಇರ್ತೈತೆ. ಅದೆಲ್ಲ ಪೂರ್ತಿ ಅದೇನು ರಿಸರ್ವ್ ಫುಡ್ ಅಂತ ಇರ್ತದಲ್ಲ, ಅದನ್ನೆಲ್ಲ ತಗೊಂಬಿಟ್ಮೇಲೆ ಹೆಚ್ಚಿನ ದಿನ ಆದಮೇಲೆ ಮತ್ತೆ ಬೆಳೆ ಬರೋದಿಲ್ಲ. ತಿರ್ಗಿ ಆಗಲೂ ರೈತನಿಗೆ ಹೊಡೆತ ಆಗುತ್ತೆ. ಆದ್ದರಿಂದ ಇದಕ್ಕೆ ಆ ಸಮಸ್ಯೆ ಇಲ್ಲ. ರೆಡ್ ಗ್ಲೋಬ್ ದ್ರಾಕ್ಷಿ ತನ್ನ ಆಕರ್ಷಕ ಕೆಂಪು ಬಣ್ಣ, ದೊಡ್ಡ ಗಾತ್ರದ ಹಾಗೂ ಸಿಹಿ ರುಚಿಯಿಂದ ಗ್ರಾಹಕರ ಗಮನ ಸೆಳೆಯುತ್ತಿದೆ. ದೇಶೀಯ ಮಾರುಕಟ್ಟೆಯ ಜೊತೆಗೆ ರಫ್ತು ಮಾರುಕಟ್ಟೆಯಲ್ಲೂ ಈ ದ್ರಾಕ್ಷಿಗೆ ಬೇಡಿಕೆ ಹೆಚ್ಚಿದ್ದು ರೈತರಿಗೆ ಲಾಭದಾಯಕ ಬೆಳೆಯಾಗಿ ಪರಿಣಮಿಸಿದೆ. ಹೊಸ ತಳಿಯ ದ್ರಾಕ್ಷಿ ಬೆಳೆಯುತ್ತಾ ಮುಖ ಮಾಡಿದ KR ರೆಡ್ಡಿ ಕೃಷಿಯಲ್ಲಿ ಹೊಸ ಪ್ರಯೋಗಗಳ ಮೂಲಕ ಯಶಸ್ಸು ಸಾಧಿಸಿ ಇತರ ರೈತರಿಗೆ ಮಾದರಿಯಾಗಿದ್ದಾರೆ. ಕೃಷಿಯ ಜೊತೆಗೆ ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರದಲ್ಲೂ ಗುರುತಿಸಿಕೊಂಡಿರುವ KR ರೆಡ್ಡಿ ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡ ಅವರ ವಿಚಾರಧಾರೆಯಿಂದ ಪ್ರೇರಣೆ ಪಡೆದು ಕೃಷಿಯಲ್ಲಿ ಹೊಸ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ. ಅವರ ರೆಡ್ ಗ್ಲೋಬ್ ದ್ರಾಕ್ಷಿ ತೋಟದ ಬಗ್ಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗುತ್ತಿದೆ. ಸಾಂಪ್ರದಾಯಿಕ ಬೆಳೆಗಳ ಬೇಡಿಕೆ ಕುಸಿಯುತ್ತಿರುವ ಸಂದರ್ಭದಲ್ಲಿ ಮಾರುಕಟ್ಟೆಯ ಅಗತ್ಯಕ್ಕೆ ತಕ್ಕಂತೆ ಬೆಳೆ ಆಯ್ಕೆ ಮಾಡಿಕೊಂಡ್ರೆ ಕೃಷಿಯಲ್ಲೂ ಉತ್ತಮ ಆದಾಯ ಗಳಿಸಬಹುದು ಎಂಬುದನ್ನ KR ರೆಡ್ಡಿ ತಮ್ಮ ಸಾಧನೆಯ ಮೂಲಕ ಸಾಬೀತುಪಡಿಸಿದ್ದಾರೆ. ಒಂದು ಬೆಳೆಗೆ ಮಾತ್ರ ಸೀಮಿತವಾಗದೆ ಮಾರುಕಟ್ಟೆಯ ಬೇಡಿಕೆಗೆ ಅನುಗುಣವಾಗಿ ಹೊಸ ತಳಿಗಳನ್ನು ಅಳವಡಿಸಿಕೊಂಡ್ರೆ ಕೃಷಿಯಲ್ಲೂ ಉತ್ತಮ ಆದಾಯ ಗಳಿಸಬಹುದು ಎಂಬುದಕ್ಕೆ ಅಜ್ವಾರ ಗ್ರಾಮದ ರೈತ KR ರೆಡ್ಡಿಯವರೇ ಜೀವಂತ ಉದಾಹರಣೆ. ಅಮೆರಿಕನ್ ರೆಡ್ ಗ್ಲೋಬ್ ದ್ರಾಕ್ಷಿ ಬೆಳೆದು ಯಶಸ್ಸು ಕಂಡಿರುವ ಅವರ ಸಾಧನೆ ಇದೀಗ ಜಿಲ್ಲೆಯ ರೈತರಿಗೆ ಹೊಸ ಸ್ಫೂರ್ತಿಯಾಗಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಅರ್ಹ ವಿದ್ಯಾರ್ಥಿಗಳು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಮೂಲಕ ಪ್ರೋತ್ಸಾಹಧನ ಪಡೆಯುವಂತೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮನವಿ ಮಾಡಿದರು. PUCಯಿಂದ ಸ್ನಾತಕೋತ್ತರ ಪದವಿ ಸೇರಿದಂತೆ ಎಲ್ಲ ಉನ್ನತ ಶಿಕ್ಷಣ ವ್ಯಾಸಂಗದ ವಿದ್ಯಾರ್ಥಿಗಳು ಪ್ರೋತ್ಸಾಹಧನಕ್ಕೆ ಅರ್ಹರಿದ್ದು ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಕೋರಿದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಜ್ಞಾನಸುಧಾ ವಿದ್ಯಾರ್ಥಿ ವೇತನ ಯೋಜನೆ ಜಾರಿಗೊಳ್ಳುತ್ತಿದೆ. ಚಿಕ್ಕಬಳ್ಳಾಪುರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಸರ್ಕಾರಿ ಕಾಲೇಜುಗಳಲ್ಲಿಯೂ ಶಿಕ್ಷಣ ವೆಚ್ಚ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ನೇರ ಆರ್ಥಿಕ ನೆರವು ನೀಡಲು ಈ ಯೋಜನೆ ರೂಪಿಸಲಾಗಿದೆ ಎಂದು ತಿಳಿಸಿದರು. ಡಾಕ್ಟರ್ ಕೆ ಸುಧಾಕರ್ ಫೌಂಡೇಶನ್ ಹಾಗೂ ಶ್ರೀ ಸಾಯಿ ಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಸಹಯೋಗದಲ್ಲಿ ಜೂನ್ 27ರಂದು ನಾಡಪ್ರಭು ಕೆಂಪೇಗೌಡ ಜಯಂತಿಯ ಅಂಗವಾಗಿ ಸಂಜೆ
4 ಗಂಟೆಗೆ ಚಿಕ್ಕಬಳ್ಳಾಪುರದ ಹೂ ಮಾರುಕಟ್ಟೆ ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಪಿಯುಸಿ, ಪದವಿ ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ತಲಾ 5,000 ರೂಪಾಯಿ ವಿದ್ಯಾರ್ಥಿ ವೇತನ ನೀಡಲಾಗುತ್ತದೆ. ಈಗಾಗಲೇ 9,000ಕ್ಕೂ ಹೆಚ್ಚು ಅರ್ಜಿಗಳು ಸಲ್ಲಿಕೆಯಾಗಿದ್ದು, ಜೂನ್ 20 ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನವಾಗಿದೆ. ನಂತರ ಅರ್ಹ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ಎಂದು ಸಂಸದರು ಮಾಹಿತಿ ನೀಡಿದರು. ಹೊಸ ಕಾರ್ಯಕ್ರಮ, ನೂತನವಾಗಿರ್ತಕ್ಕಂಥ ಕಾರ್ಯಕ್ರಮ, ನಾವೆಲ್ಲ ಬಹಳಷ್ಟು ವಿಚಾರ ಮಾಡಿದ ಮೇಲೆ ವಿದ್ಯಾರ್ಥಿಗಳಿಗೆ ಈಗ ಬಸ್ ಪಾಸ್ ಫ್ರೀ ಇದೆ. ಆದರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಇವತ್ತು ಅವರಿಗೆಲ್ಲ ಕೂಡ ಶೈಕ್ಷಣಿಕ ಶುಲ್ಕ, ಮಾಸಿಕ ಶುಲ್ಕ ಇವತ್ತು ಜಾಸ್ತಿ ಆಗಿದೆ. ಸರ್ಕಾರಿ ಕಾಲೇಜುಗಳಲ್ಲಿ ಕೂಡ ಅವ್ರ ಶುಲ್ಕ ಜಾಸ್ತಿ ಆಗಿದೆ. ಹಾಗಾಗಿ ಅವರಿಗೆ ಪ್ರತಿಯೊಬ್ಬರಿಗೂ ಆರ್ಥಿಕ ನೆರವನ್ನು ಸ್ಕಾಲರ್ಶಿಪ್ ಮೂಲಕ ಕೊಟ್ಟರೆ ಅವರಿಗೆ ಹೆಚ್ಚು ಉಪಕಾರಿ ಆಗ್ತದೆ ಅಂತ ಕೆಲವು ಸ್ನೇಹಿತರುಗಳು ನನಗೆ ಸಲಹೆ ಮಾಡಿದಾಗ ನಮ್ಮ ಟ್ರಸ್ಟ್ನಲ್ಲಿ ನಾವು ಚರ್ಚೆ ಮಾಡಿ ಈ ಒಂದು ಕಾರ್ಯಕ್ರಮ ಕೊಡ್ತಾ ಇದ್ದೀವಿ. ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಯುವಕರಿಗೆ, ಯಾವುದೇ ಧರ್ಮ ಇರ್ಬೋದು, ಯಾವುದೇ ಜಾತಿ ಇರ್ಬೋದು, ಯಾವುದೇ ಪಕ್ಷಕ್ಕೆ, ರಾಜಕೀಯ ಪಕ್ಷಕ್ಕೆ ಅವ್ರು ಸೇರಿರ್ಬೋದು, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಯಾವುದೇ ಧರ್ಮಕ್ಕೆ ಸೇರಿರ್ತಕ್ಕಂಥವರು ಕೂಡ ಇದಕ್ಕೆ ಅರ್ಹರು. ಅವರು QR ಕೋಡನ್ನು ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ. ಇಲ್ಲಿವರೆಗೂ ಸುಮಾರು 9,000ಕ್ಕೂ ಹೆಚ್ಚು ಅರ್ಜಿಗಳು ನಮಗೆ ಬಂದಿದ್ದಾವೆ. 9,000ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದಾವೆ. 20ನೇ ತಾರೀಕು ಕೊನೆ ದಿನಾಂಕ ಏನು ಅರ್ಜಿ ಸ್ವೀಕಾರ ಮಾಡಲಿಕ್ಕೆ. ಸೊ ಇನ್ನೂ ಕೂಡ 3 ದಿವಸ ಇದೆ, 4 ದಿವಸ ಇದೆ. ಸೊ ಅದಾದ ಮೇಲೆ ಅದನ್ನು ಪರಿಷ್ಕರಣೆ ಮಾಡಿ ಅರ್ಹ ಫಲಾನುಭವಿಗಳು ಯಾರೆಲ್ಲ ಈ ವಿಧಾನಸಭೆಯಲ್ಲಿ ಇದ್ದಾರೆ ಅವರೆಲ್ಲ ಕೂಡ ಅರ್ಹ ಫಲಾನುಭವಿಗಳು ಮತ್ತು ಅವ್ರ ಮಾಹಿತಿಯನ್ನು ಸರಿಯಾಗಿ ಕೊಡಬೇಕಷ್ಟೇ. ಅವ್ರ ಐಡಿಯನ್ನು, ಯಾವ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಅದರ ಐಡಿಯನ್ನು ಮತ್ತು ಎಪಿಕ್ ಕಾರ್ಡ್, ವೋಟರ್ ಐಡಿಯನ್ನು, ಅವ್ರ ಫೋನ್ ನಂಬರು ದಾಖಲಿಸಬೇಕು. ಏನು ಅವರು ಮಾಹಿತಿ ಕೇಳಿದ್ದಾರೆ ಏನೆಲ್ಲ ಅದನ್ನು ಅವರು ಕೊಟ್ಟರೆ ಅಷ್ಟು ಜನಕ್ಕೆ ಮಾಹಿತಿ ಹೋಗುತ್ತೆ. ನಾಡಪ್ರಭು ಕೆಂಪೇಗೌಡರ ಜಯಂತಿ 27ನೇ ತಾರೀಕು, ಇದೇ ತಿಂಗಳು 27ನೇ ತಾರೀಕು ಇರೋದ್ರಿಂದ ಅವತ್ತು ನಾವು ಕಾರ್ಯಕ್ರಮ ಮಾಡಬೇಕು. ಸೂಲಾಲಪ್ಪನ ದಿನ್ನೆ ನಮ್ಮ CV ಕ್ಯಾಂಪಸ್ ಪಕ್ಕ ಏನಿದೆ ಫ್ಲವರ್ ಮಾರ್ಕೆಟು, ಏನು ತಾತ್ಕಾಲಿಕ ಫ್ಲವರ್ ಮಾರ್ಕೆಟ್ ಇದೆ, ಅಲ್ಲಿ ಆ ಮೈದಾನದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಮಧ್ಯಾಹ್ನ 4 ಗಂಟೆಯಿಂದ ಪ್ರಾರಂಭ ಆಗ್ತದೆ. 4 ಗಂಟೆಯಿಂದ ಅವ್ರಿಗೆ ಅಲ್ಲೇ ಅವ್ರಿಗೆ ಅಷ್ಟು ಜನಕ್ಕೆ ಚೆಕ್ ಮೂಲಕ ಒಂದು ವಿದ್ಯಾರ್ಥಿಗೆ 5,000 ರೂ ಚೆಕ್ ರೂಪದಲ್ಲಿ ಅವರಿಗೆ ಕೊಡುವಂಥದ್ದು ಆಗುತ್ತೆ. ವಿದ್ಯಾರ್ಥಿಗಳು ಈ ನೆರವನ್ನ ಶಿಕ್ಷಣಕ್ಕಾಗಿ ಸದ್ಬಳಕೆ ಮಾಡಿಕೊಂಡು ಉನ್ನತ ಶಿಕ್ಷಣ ಹಾಗೂ ಉತ್ತಮ ಉದ್ಯೋಗ ಪಡೆದು ಜೀವನದಲ್ಲಿ ಯಶಸ್ಸು ಸಾಧಿಸಬೇಕು ಎಂದು ಅವರು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಜನಪ್ರಿಯ ಕಲಾವಿದರಿಂದ ಸಂಗೀತ ಕಾರ್ಯಕ್ರಮವೂ ನಡೆಯಲಿದೆ. ತೋಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಅವರು ಶಾಲೆಗೆ ಹೋದವರಲ್ಲ, ಅಕ್ಷರವನ್ನ ಕಲಿತವರಲ್ಲ, ಆದರೂ ಸಾವಿರಾರು ಹೆರಿಗೆ ಮಾಡಿದ ತಜ್ಞ, ಎಲೆಮರೆ ಕಾಯಿಯಂತೆ ಪದ್ಮಶ್ರೀ ಪಡೆದ ಮಹಾತಾಯಿ. ಇವರ 106ನೇ ಜನ್ಮದಿನಾಚರಣೆ ಇಂದು ಚಿಕ್ಕಬಳ್ಳಾಪುರದಲ್ಲಿ ಆಯೋಜಿಸಲಾಗಿತ್ತು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಒಂದು ಕಾಲದ ಹೆರಿಗೆ ತಜ್ಞೆಯಾಗಿದ್ದ ನರಸಮ್ಮ, ಅದೇ ಸೂಲಗಿತ್ತಿ ನರಸಮ್ಮ ಅವರ 106ನೇ ಜಯಂತಿ ಇಂದು ಚಿಕ್ಕಬಳ್ಳಾಪುರದಲ್ಲಿ ಆಯೋಜಿಸಲಾಗಿತ್ತು. ನಗರಸಭೆ ಮಾಜಿ ಉಪಾಧ್ಯಕ್ಷ ಜೆ ನಾಗರಾಜ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆಸ್ಪತ್ರೆ ಇಲ್ಲದ ಕಾಲದಲ್ಲಿ ಸಾವಿರಾರು ಹೆರಿಗೆಗಳನ್ನು ಮಾಡಿ ಸಾವಿರಾರು ಮಕ್ಕಳಿಗೆ ಜೀವದಾನ ಮಾಡುವ ಜೊತೆಗೆ ಸಾವಿರಾರು ಮಹಿಳೆಯರ ಜೀವ ಉಳಿಸಿದ ಸೂಲಗಿತ್ತಿ ನರಸಮ್ಮ ಅವರ ಸೇವೆ ಅಭಿನಂದನೀಯ ಎಂದು ನಾಗರಾಜ್ ಬಣ್ಣಿಸಿದ್ರು. ತಾನು ಕಲಿತ ಗಿಡಮೂಲಿಕೆ ಔಷಧಿಗಳಿಂದ ಸಾವಿರಾರು ಜೀವಗಳನ್ನು ಕಾಪಾಡಿದ ಜೀವರಕ್ಷಕಿಯಾಗಿ ಅಕ್ಷರ ಕಲಿಯದ ಅನುಭವದ ತಜ್ಞೆಯಾಗಿದ್ದ ನರಸಮ್ಮ ಅವರಿಗೆ ತುಮಕೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿ ಸನ್ಮಾನಿಸಿತು. 2013ರಲ್ಲಿ ಭಾರತ ಸರ್ಕಾರ ವಯೋಶ್ರೇಷ್ಠ ಸಮ್ಮಾನ್ ರಾಷ್ಟ್ರೀಯ ಪ್ರಶಸ್ತಿ ನೀಡಿದೆ. ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ, ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ,
ದೇವರಾಜ ಅರಸು ಪ್ರಶಸ್ತಿ ನೀಡಿ ಗೌರವಿಸಿದ. ಭಾರತ ಸರ್ಕಾರ 2018ರಲ್ಲಿ ದೇಶದ ಅತ್ಯುನ್ನತ ನಾಗರಿಕ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದ. ದೆಹಲಿಯ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಸೂಲಗಿತ್ತಿ ನರಸಮ್ಮರವರ ಸ್ತಬ್ಧ ಚಿತ್ರ ಬಂದಿದ್ದ ನಮ್ಮ ರಾಜ್ಯಕ್ಕೆ ಹೆಮ್ಮೆಯಾಗಿರುತ್ತದೆ. ಪ್ರಪಂಚದ ಎಲ್ಲ ದೇಶಗಳಲ್ಲೂ ಸಾಹಿತಿಗಳು, ಬರಹಗಾರರು ಇವರ ಸಾಧನೆಗಳನ್ನು ಕೊಂಡಾಡಿದ್ದಾರೆ. ಈ ಮಹಾತಾಯಿಯ 106ನೇ ಜನ್ಮದಿನಾಚರಣೆ ವೇಳೆ ಅವರಿಗೆ ಶುಭಾಶಯ ಹೇಳುವ ಜೊತೆಗೆ ಅವರಿಗೆ ಶುಭ ಹಾರೈಸೋಣ ಎಂದು ಹೇಳಿದರು. ನಮ್ಮ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ನಮ್ಮ ಸೂಲಗಿತ್ತಿ ನರಸಮ್ಮನವರ 106ನೇ ಜನ್ಮದಿನದ ಕಾರ್ಯಕ್ರಮವನ್ನು ಈ ದಿನ ನಮ್ಮ ಚಿಕ್ಕಬಳ್ಳಾಪುರ 5ನೇ ವಾರ್ಡಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಆ ಒಂದು ಜನಸೇವಕಿಯ ಒಂದು ನೆನಪಿಗಾಗಿ ಈ ದಿನ ನಮ್ಮ ವಾರ್ಡಿನ ಹಲವು ಹಿರಿಯರಿಗೆ ಒಂದು ರೇಷನ್ ಸಾಮಗ್ರಿಗಳನ್ನು ಕೊಡುವಂತ ಕಾರ್ಯಕ್ರಮ ಈ ದಿನ ಅವರ ಒಂದು ಜನ್ಮದಿನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಆ ಮಹಾತಾಯಿ ಒಂದು ಬಡತನದಲ್ಲಿ ಹುಟ್ಟಿ ಸುಮಾರು 15,000 ಹೆರಿಗೆಗಳನ್ನು ಮಾಡಿಸಿದ್ದಂತ ಕೀರ್ತಿ ಅಮ್ಮನಿಗೆ ಸಲ್ಲುತ್ತದೆ. ಅಂತವರನ್ನು ಗುರುತಿಸಿ ನಮ್ಮ ಕರ್ನಾಟಕ ರಾಜ್ಯ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, ಅದೇ ರೀತಿ ದೇವರಾಜ ಅರಸು ಪ್ರಶಸ್ತಿ, ಅದೇ ರೀತಿ ಡಾಕ್ಟರೇಟ್ ತುಮಕೂರು ವಿಶ್ವವಿದ್ಯಾಲಯ ಡಾಕ್ಟರೇಟ್ ನೀಡಿರ್ತಾರೆ. ಅದೇ ರೀತಿ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ನೀಡಿರ್ತಕ್ಕಂಥ ನಮ್ಮ ಸರ್ಕಾರಗಳು ಬಹಳ ಮೆಚ್ಚುಗೆ ವ್ಯಕ್ತಪಡಿಸಬೇಕು. ಅದೇ ರೀತಿ ನಮ್ಮ ಭಾರತ ಸರ್ಕಾರ ಕೂಡ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ನೀಡಿರ್ತಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಶ್ರೀ ಸರೋವರ್ ರೆಸಾರ್ಟ್ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ ಕಾರ್ಯಕ್ರಮ ಯಾವುದೇ ಇರಲಿ
ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟಿನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೆ ಹೊಸಹಳ್ಳಿಯಿಂದ ಇಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಇಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ, ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ ಎಸಿ ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ. ಶ್ರೀ ಸರೋವರ್ ರೆಸಾರ್ಟ್, ಇಶಾ ಮುಖ್ಯ ರಸ್ತೆ, ಇಶಾ ದೇವಾಲಯ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9535561053. ಮತ್ತೊಂದು ಸಂಖ್ಯೆ 8904562827. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಗೌರಿಬಿದನೂರು ನಗರದ ಎಂಜಿ ವೃತ್ತದ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆಯುತ್ತಿರುವ ಚರಂಡಿ ಕಾಮಗಾರಿಯಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತಿದ್ದು, ವ್ಯಾಪಾರಸ್ಥರು ಹಾಗೂ ಸ್ಥಳೀಯರ ಹಿತಾಸಕ್ತಿಗೆ ಧಕ್ಕೆಯಾಗುತ್ತಿದೆ ಎಂದು ಆರೋಪಿಸಿ ಕರವೇ ಕಾರ್ಯಕರ್ತರು ಹಾಗೂ ನಗರಸಭೆ ಮಾಜಿ ಸದಸ್ಯರು ವಿರೋಧ ವ್ಯಕ್ತಪಡಿಸಿದರು. ಗೌರಿಬಿದನೂರು ನಗರದ ಎಂಜಿ ವೃತ್ತದ ಬಳಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಕೈಗೊಳ್ಳುತ್ತಿರುವ ಚರಂಡಿ ಕಾಮಗಾರಿ ವಿರೋಧಿಸಿ ನಗರಸಭೆ ಮಾಜಿ ಸದಸ್ಯ ಎ ಮೋಹನ್ ಮಾತನಾಡಿದ್ದಾರೆ. ರಸ್ತೆ ಅಭಿವೃದ್ಧಿ ವಿಚಾರದಲ್ಲಿ ತಕರಾರಿಲ್ಲ, ಆದರೆ ಕಾಮಗಾರಿ ವಿಳಂಬದಿಂದ ವ್ಯಾಪಾರ ವಹಿವಾಟಿಗೆ ತೊಂದರೆಯಾಗಲಿದೆ. ಕಾಮಗಾರಿ ಮಾಡಿದರೆ ಸಂಪೂರ್ಣವಾಗಿ ಮಾಡಿ, ಅಲ್ಲಲ್ಲಿ ಗುಂಡಿಯಾಗಿದ್ದು ಇದರಿಂದ ಸಂಚಾರ ದಟ್ಟಣೆ ಹೆಚ್ಚುವುದರ ಜೊತೆಗೆ ಮಳೆಗಾಲದಲ್ಲಿ ನೀರು ನಿಲ್ಲುವ ಸಮಸ್ಯೆ ಇದೆ. ಅಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕಾಮಗಾರಿ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ರು. ನೀವು ಅಲ್ಲಿ ಅರ್ಧ ಬರದ ಹೊಡೆದಿರೋ ಜನಗಳು ಪಾಪ ಹೊಡ್ಕೊಂಡು ವ್ಯಾಪಾರ ಮಾಡ್ಕೊಂಡು ಅವ್ರನ್ನ ಹೊಡೆಸಿದ್ರು. ಅವ್ರ್ಯಾರೋ ಪಾಪ ವ್ಯಾಪಾರ ಮಾಡ್ಕೊಂಡು ಕೋರ್ಟ್ ಅಲ್ಲಿ ಇದೆ ಅಂದ್ರೆ 1.5 ವರ್ಷದಿಂದ ಕೋರ್ಟ್ ಅಲ್ಲಿ ಇದೆ. 11 ಜನ ಇದ್ರು, ಇವತ್ತು 100 ಜನ ಕೋರ್ಟ್ ಅಲ್ಲಿ ಹಾಕಿದ್ದಾರೆ. ನಾಳೆ ಇಲ್ಲೂ ಕೋರ್ಟ್ ಅಲ್ಲಿ ಹಾಕ್ತಾರೆ. ಒಂದು ಚರಂಡಿ ಮಾಡ್ಕೊಂಡ್ ಬರ್ತಾ ಇದಾರೆ ಸರ್, ಇಲ್ಲಿ ನಿಲ್ಲಿಸ್ತಾರೆ. ಇವ್ರ ಡೈರೆಕ್ಷನ್ ಇರೋದು ಇಲ್ಲಿ ನಿಲ್ಲಿಸ್ತಾರೆ. ಆದ್ರೆ ರೋಡ್ ಬರೋದು ಅಲ್ಲಿವರೆಗೂ ಬರ್ತಾ ಇದೆ. ರೋಡ್ ಈಗ ಮೆಜರ್ಮೆಂಟ್ ಆಗ್ತದೆ, ಅಲ್ಲಿವರೆಗೂ ರೋಡ್ ಬರ್ತದೆ. ಇಲ್ಲಿ ನ್ಯಾಷನಲ್ ವೇಸ್ಟ್ ಆಗುತ್ತೆ ದುಡ್ಡು. ನಾವು ಕೇಳ್ತಾ ಇದ್ದೀವಿ ಅಲ್ಲೇ ಸ್ಟಾಪ್ ಮಾಡಿ, ಒಂದೇ ಸಲ ಮುಗಿಸ್ಕೊಂಬಂದ್ ಮಾಡಿ ನಾವು ಹೇಳ್ತೇವೆ. ಅಷ್ಟು ಬಿಟ್ಟು ಬೇರೆ ಇನ್ನೇನು ಇಲ್ಲ. ನಾವು ಕೇಳಿದ್ವಿ. ಈಗ ಅವರು ಎಲ್ಲ ಹೇಳಿದ್ರು ನಮ್ಗೆ ಸೆಂಟ್ರಲ್ ಡೈರೆಕ್ಷನ್ ಬೇಕು, ಎಲ್ಲ ಸರ್ಕಲ್ ಇದೆ ಒಪ್ಕೊಂಡ. ಇದು ಐತಿಹಾಸಿಕ ಸರ್ಕಲ್, ಮಹಾತ್ಮ ಗಾಂಧಿ ವೃತ್ತ ಗೌರಿಬಿದನೂರಲ್ಲಿ. ನಾವು ಚೆನ್ನಾಗಿ ಕಾಪಾಡ್ಕೋಬೇಕು, ಚೆನ್ನಾಗಿರ್ಬೇಕು ಸರ್ಕಲ್ ನ. ನಾವು ವೇಸ್ಟ್ ಆಗಕ್ ಬಿಡಲ್ಲ. ಹಾಗಾಗಿ ಜನ ಸಾರ್ವಜನಿಕ ದುಡ್ಡು ವೇಸ್ಟ್ ಆಗೋದು ಬೇಡ. ಮೇನ್ ಅಜೆಂಡಾ ಏನ್ ಗೊತ್ತಾ ನೋಡಿ, ಈಗ ನಿಮಿಷ ಮಾಡ್ಕೊಂಡ್ ಬಂದ್ರು ಕರೆಕ್ಟ್ ಆಗಿ ಮಾಡಿದ್ದಾರೆ. ಈಗ ಇಲ್ಲಿ ಮಾಡ್ತಾ ಇದ್ರಲ್ಲ, ಇನ್ನು ನಾವು ಕೇಳಿದ್ವಿ ನನ್ನ ಕೆಲಸ ಮಾಡೋರು ಎಲ್ಲಿವರೆಗೂ ಮಾಡ್ತೀವಿ, ಕಾಪರ್ತಿ ಮೆಡಿಕಲ್ಸ್ ವರ್ಗೂ ಮಾಡ್ತೀವಪ್ಪ. ಇಲ್ಲಿ ನಿಲ್ಲಿಸಿದಾಗ ಈ ಚರಂಡಿ ಸೆಂಟ್ರ್ ರೋಡ್ ಇದು ರೋಡ್ ಆಗುತ್ತೆ 30-20 ಅಡಿ ಹೋದ್ಮೇಲೆ ಸೆಂಟ್ರ್ ರೋಡ್ ಚರಂಡಿ ಬರುತ್ತೆ ಹೆಂಗಪ್ಪ ಅಂತ. ಅಲ್ಲ ಅಷ್ಟೇ ಸರ್ ನಮ್ಗೆ ಇರೋದು. ನಮ್ಗೆ ಆನ್ಸರ್ ಇಷ್ಟ ಆಗಲಿ, ನೀವು ಕೆಲಸ ಮಾಡ್ಕೊಡ್ರಪ್ಪ ದಯವಿಟ್ಟು. ನಮ್ಮೂರು ಅಭಿವೃದ್ಧಿ ಆಗ್ಬೇಕು, ನಮ್ಮ ಜನ ಚೆನ್ನಾಗಿರ್ಬೇಕು ಅಂತ ಕರೆಕ್ಟಾಗಿ ಮಾಡಿ ಅಂತ ನಾವು ಹೇಳಿದ್ವಿ ಸರ್. ನಾವು ಇಂಜಿನಿಯರ್ ಕರೆಸಿ ಮಾತಾಡಿದ್ವಿ. ಅವ್ರು ಹೇಳಿದ್ದಾರೆ ನಮಗೆ ಮಿನಿಸ್ಟ್ರೇಟಿಂದ ಡೈರೆಕ್ಷನ್ ಬರಬೇಕು, ನಾವೆಲ್ಲ ಪ್ಲಾನ್ ಡಿಸೈನ್ ಮಾಡಬೇಕು. ಸರಿ ಬಂದಾಗೆ ಮಾಡಿ ಸರ್ ಅಂತ ಹೇಳ್ತಾ ಇದ್ದೀವಿ. ನಾವಿಲ್ಲಿ 20 ಸಾಯಿವರು ಗೌರಿಬಿದನೂರು ಇರೋರು, ತಾವುಗಳು ಕೆಲಸ ಮುಗಿಸ್ಕೊಂತೀರಾ ಪಾಪ, ನಾವು ಎಲ್ಲಿದ್ರೆ ಅಂತ ಹೋಗ್ತೀರಾ. ನಮ್ಮೂರು, ನಮ್ಮ ಗೌರಿಬಿದನೂರು, ನಮ್ಮ ಟೌನು ನಾವು ಕಾಪಾಡ್ಕೊಂಡು ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ. ಹಾಗಾಗಿ ನೀವು ಚರಂಡಿ ಯಾವ ಥರ ಇಲ್ಲಿ ಮಾಡ್ತೀರಾ, ನೆಕ್ಸ್ಟ್ ಮುಂದೆ ಏನು ಮಾಡ್ತೀರಾ, ಆ ಕಡೆ ಏನು ಮಾಡ್ತೀರಾ. ಈಗ ನಾವು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಅಭಿವೃದ್ಧಿ ಆಗೋದು ನಮ್ಮೂರು ಅಭಿವೃದ್ಧಿ ಆಗ್ಬೇಕು, ನಮ್ಮ ಉದ್ದೇಶ ಇದೆ. ನೀವು ಅಲ್ಲಿಂದ ಮಾಡ್ಕೊಬನ್ನಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಅಲ್ಲೆಲ್ಲ ಹೊಡೆದ್ಬಿಟ್ಟು ಅವೆಲ್ಲ ಸುಮಾರು 1 ವರ್ಷ ಆಯ್ತು. ಬಿಲ್ಡಿಂಗ್ ನೋಡ್ಬಿಟ್ಟು ಧೂಳಲ್ಲಿ ಜನ ಸಾಯ್ತಾರೆ. ಹೇಳ್ರಪ್ಪ ನೀವು ಧೂಳಲ್ಲಿ ಏನಪ್ಪ, ಧೂಳಲ್ಲಿ ಇದು ಮಾಡ್ತಾ ಇದ್ದಾರೆ. ಯಾಕೆ ಅಲ್ಲಿಂದ ಮಾಡ್ಕೊಂಡ್ ಬರ್ಲಿ ಬಿಡಿಸಿ, ಯಾಕೆ ಕ್ಲಿಯರ್ ಮಾಡ್ತಾ ಇಲ್ಲ. ಕರವೇಜಿಯಲ್ಲಿ ಅಶ್ವಥ್ ನಾರಾಯಣ್ ಮಾತನಾಡಿ, ಜನರ ಸಮಸ್ಯೆಗಳನ್ನು ಪರಿಗಣಿಸದೆ ಕಾಮಗಾರಿ ನಡೆಸುವುದು ಸರಿಯಲ್ಲ. ವ್ಯಾಪಾರಸ್ಥರು ಹಾಗೂ ನಿವಾಸಿಗಳ ಹಿತದೃಷ್ಟಿಯಿಂದ ಯೋಜನೆಯನ್ನ ಮರುಪರಿಶೀಲಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಹೆದ್ದಾರಿ ಪ್ರಾಧಿಕಾರದ ಎಇಇ ರಾಜಾರೆಡ್ಡಿ ಮಾತನಾಡಿ, ಮಧುಗಿರಿ ರಸ್ತೆಯನ್ನ ಶೀಘ್ರದಲ್ಲೇ ಅಭಿವೃದ್ಧಿಪಡಿಸಬೇಕು. ಕೆಲ ಕಟ್ಟಡ ಮಾಲೀಕರು ನ್ಯಾಯಾಲಯದ ಮೊರೆ ಹೋಗಿದ್ದರ ಹಿನ್ನೆಲೆಯಲ್ಲಿ ರಸ್ತೆ ಅಭಿವೃದ್ಧಿಗೆ ಹಿನ್ನಡೆಯಾಗುತ್ತಿದೆ. ನ್ಯಾಯಾಲಯದಲ್ಲಿ ನಮ್ಮ ಇಲಾಖೆ ಸರ್ಕಾರಿ ವಕೀಲರು ರಸ್ತೆಯ ಸಂಪೂರ್ಣ ವಿವರಗಳನ್ನು ನೀಡಿ ಪ್ರತಿವಾದವನ್ನ ಮಂಡಿಸುತ್ತಿದ್ದಾರೆ. ನ್ಯಾಯಾಲಯದ ಅನುಮತಿ ಪಡೆದು ವ್ಯವಸ್ಥಿತವಾದ ರಸ್ತೆಯನ್ನ ಹಾಗೂ ಚರಂಡಿಯನ್ನ ಅಭಿವೃದ್ಧಿ ಪಡಿಸಲಾಗುವುದು ಎಂದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ರಾಜ್ಯದಲ್ಲಿ ವಿದ್ಯುತ್ ವಲಯ ಖಾಸಗೀಕರಣ ಮಾಡುತ್ತಿರುವುದನ್ನು ವಿರೋಧಿಸಿ
ರೈತ ಸಂಘ, ಪ್ರಗತಿಪರ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ನಗರದ ಕೆಇಬಿ ಸಮುದಾಯ ಭವನದಲ್ಲಿ ದುಂಡು ಮೇಜಿನ ಸಭೆ ನಡೆಸಿ ಬಳಿಕ ಡೂಮ್ಲೈಟ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ನಡೆಸಿದರು. ರಾಜ್ಯದಲ್ಲಿ ವಿದ್ಯುತ್ ವಲಯ ಖಾಸಗೀಕರಣ ಮಾಡುತ್ತಿರುವುದನ್ನು ವಿರೋಧಿಸಿ ರೈತ ಸಂಘ, ಪ್ರಗತಿಪರ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ನಗರದ ಕೆಇಬಿ ಸಮುದಾಯ ಭವನದಲ್ಲಿ ದುಂಡು ಮೇಜಿನ ಸಭೆ ನಡೆಸಿ ಬಳಿಕ ಡೂಮ್ಲೈಟ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಮಾತನಾಡಿ, ರಾಜ್ಯದಲ್ಲಿ ಸರ್ಕಾರಿ ವಿದ್ಯುತ್ ಸರಬರಾಜು ಕಂಪನಿಗಳಿದ್ದರೂ ಖಾಸಗಿ ಕಂಪನಿಗಳಿಗೆ ಪರವಾನಗಿ ನೀಡುವ ಮೂಲಕ ವಿದ್ಯುತ್ ಕ್ಷೇತ್ರಗಳನ್ನು ಖಾಸಗೀಕರಣಗೊಳಿಸುವ ಹುನ್ನಾರ ನಡೆದಿದೆ. ವಿದ್ಯುತ್ ವಲಯದ ಖಾಸಗೀಕರಣದಿಂದ ಸಾರ್ವಜನಿಕ ಹಿತಾಸಕ್ತಿ ದೂರವಾಗಲಿದೆ, ವಿದ್ಯುತ್ ದರವೂ ಹೆಚ್ಚಾಗಲಿದೆ ಎಂದು ಆರೋಪಿಸಿದರು. ರಸ್ತೆಯಲ್ಲಿ ಪ್ರಾರಂಭ ಮಾಡಿದರೆ ಸರ್ಕಾರಗಳು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಈ ನಮ್ಮ ರೈತರ ಧ್ವನಿಗೆ, ಈ ನಮ್ಮ ಜನಸಾಮಾನ್ಯ ಧ್ವನಿಗೆ ಸ್ಪಂದಿಸಿ ಖಾಸಗೀಕರಣ ನಿಲ್ಲಿಸಲಿಲ್ಲ ಅಂದ್ರೆ ಇಲ್ಲಿ ಕೋಲಾರಲ್ಲಿ ಇವತ್ತು ನಾವು ಇಟ್ಟಿರುವಂತ ಹೋರಾಟದ ಕಿಚ್ಚು ರಾಜ್ಯ ಮತ್ತು ದೇಶಕ್ಕೆ ನಾವು ತಗೊಂಡೋಗ್ತೀವಿ. ಖಾಸಗೀಕರಣಗೊಂಡರೆ ಗೃಹಜ್ಯೋತಿ ಸ್ಥಗಿತ, ದರ ಏರಿಕೆ, ನೇಮಕಾತಿಯಲ್ಲಿ ಮೀಸಲಾತಿ ರದ್ದು, ಗ್ರಾಮಗಳ ಸಂಪೂರ್ಣ ನಿರ್ಲಕ್ಷ್ಯ, ಕೃಷಿ ಪಾಂಪ್ಲೆಟ್ಸ್ಗಳಿಗೆ ಸಿಗುವ ಸಹಾಯಧನ, ಉಚಿತ ವಿದ್ಯುತ್ ನಿಲುಗಡೆಯಾಗುವ ಸಾಧ್ಯತೆ ಹೆಚ್ಚಿದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದರು. ಸಾರ್ವಜನಿಕರು ಹಾಗೂ ರೈತರು ಹಿತದೃಷ್ಟಿಯಿಂದ ವಿದ್ಯುತ್ ವಲಯವನ್ನು ಟಾಟಾ ಪವರ್ ಕಂಪನಿಗೆ ಪರವಾನಗಿ ನೀಡುವ ಸಂಘಟನೆ ತೀವ್ರವಾಗಿ ವಿರೋಧಿಸುತ್ತಿದೆ. ಮುಖ್ಯಮಂತ್ರಿ ಸಾರ್ವಜನಿಕರು ಹಾಗೂ ರೈತರ ಹಿತ ಕಾಪಾಡುವಂತೆ ಸಭೆಯಲ್ಲಿ ಮುಖಂಡರು ಮನವಿ ಮಾಡಿದರು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ಭೂಸ್ವಾಧೀನ ವಿರೋಧಿಸಿ ನಡೆಯುತ್ತಿರುವ ಹೋರಾಟದ ನೇತೃತ್ವ ವಹಿಸಿರುವ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಹಾಗೂ ರೈತ ಸಂಘದ ಮುಖಂಡರ ಬಂಧನ ವಿರೋಧಿಸಿ ಬುಧವಾರ ನಗರದ ಬಸ್ ನಿಲ್ದಾಣದ ಬಳಿ ರೈತರು ರಸ್ತೆ ತಡೆ ನಡೆಸಿದರು. ರೈತ ಮುಖಂಡರನ್ನು ಬಿಡುಗಡೆ ಮಾಡಲೇಬೇಕು. ಭೂಸ್ವಾಧೀನ ವಿರೋಧಿಸಿ ಕೆಐಎಡಿಬಿ ಮತ್ತು ಸರ್ಕಾರದ ವಿರುದ್ಧ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಕಚೇರಿ ಮುಂದೆ ಶಾಂತಿಯುತವಾಗಿ ನಡೆಸುತ್ತಿದ್ದ ಅನಿರ್ದಿಷ್ಟಾವಧಿ ಧರಣಿ 95 ದಿನಕ್ಕೆ ಕಾಲಿಟ್ಟಿದೆ. ನಮ್ಮ ಮುಖಂಡರನ್ನ ಮಾತುಕತೆಗೆಂದು ಕೆಐಎಡಿಬಿ ಕಚೇರಿಗೆ ಕರೆದು ಬಂಧಿಸುವ ಮೂಲಕ ಸರ್ಕಾರ ತನ್ನ ನಯವಂಚಕ ಬುದ್ಧಿಯನ್ನ ತೋರಿಸಿದೆ. ರೈತರು ಯಾವ ತಪ್ಪು ಮಾಡಿದ್ದಾರೆಂದು ಬಂಧಿಸಿದ್ದಾರೆ. ಸರ್ಕಾರಕ್ಕೆ ಮನುಷ್ಯತ್ವ ಇದ್ರೆ ತಕ್ಷಣ ರೈತ ಮುಖಂಡರನ್ನ ಬಿಡುಗಡೆ ಮಾಡಬೇಕು, ಇಲ್ಲದಿದ್ರೆ ನಮ್ಮನ್ನು ಬಂಧಿಸಿ ನಮ್ಮ ಭೂಮಿಯಲ್ಲಿ ನಾವು ದುಡಿದುಕೊಂಡು ನೆಮ್ಮದಿಯಿಂದಿರಲು ಈ ಸರ್ಕಾರ ಬಿಡುತ್ತಿಲ್ಲ. ರೈತ ವಿರೋಧಿ ಸರ್ಕಾರ ಸರ್ವನಾಶವಾಗಿ ಹೋಗುತ್ತದೆ ಎಂದು ರೈತ ಮಹಿಳೆ ಅಂಬಿಕಾ ಆಕ್ರೋಶ ವ್ಯಕ್ತಪಡಿಸಿದ್ರು. ವಿರೋಧಿ ಸರ್ಕಾರ ಯಾವುದು ಉಳಿದಿಲ್ಲ, ಇತಿಹಾಸದಲ್ಲಿ ಉಳಿಯೋದಿಲ್ಲ, ನಾಶವಾಗಿ ಹೋಗ್ತಾರೆ. ಏನ್ ಈ ಸರ್ಕಾರ ನಡೆಸ್ತಾ ಇದ್ರಲ್ಲ, ಭೂ ಮಾಫಿಯಾ ನಡೆಸ್ತಾ ಇದಾರ. ಎಲ್ಲಿಂದ ಎಲ್ಲಿಗೂ ರೈತರ ಭೂಮಿ ಕಿತ್ಕೊಂಡು ರೈತರಿಗೆ ಹಿಂಸೆ ಕೊಡೋದೇ ಅವ್ರದ್ದು ಉದ್ದೇಶ ಆಗಿದೆ. ಯಾವ ಫ್ಯಾಕ್ಟ್ರಿಗಳು ಮಾಡ್ತಾರೆ, ಯಾವ ಸಿಟಿಗಳು ಮಾಡ್ತಾರೆ ಅವರು. ನಾವೇನ್ ಕೇಳ್ಕೊಂಡಿದ್ರ ಅವ್ರ ಹತ್ರ? ನಮ್ಗೇನ್ ಕೆಲಸ ಇಲ್ಲ, ನಮ್ಮ ಭೂಮಿಗಳನ್ನ ಕಿತ್ಕೊಂಡು ನಮ್ಗೆ ಫ್ಯಾಕ್ಟ್ರಿ ಮಾಡ್ಕೊಂಡು ಅಂತ ಕೇಳ್ಕೊಂಡಿದ್ದೀರಾ? ನಾವೇನು ಉಪವಾಸ ಇದ್ದೀರಾ? ಅವ್ರಿಗೆ ಬೇಕಾದ್ರೆ ನಾವು ಕೆಲಸ ಕೊಡುವಂತ ಶಕ್ತಿ ಹೊಂದಿದ್ದೀರಿ. ನಾವೇನ್ ಕೆಲಸ ಇಲ್ಲದೆ ಯಾರೆಲ್ಲ ನಮ್ಗೆ ಬೇಕಾಗಿಲ್ಲ. ನಮ್ದು ಫಲವತ್ತಾದ ಭೂಮಿ, ಅವ್ರ ಕೆಲಸ ಕೊಡೋದು ಬೇಕಾಗಿಲ್ಲ. ನಮ್ಮ ಭೂಮಿಯಲ್ಲಿ ನಾವು ದುಡ್ದು ಬದುಕಕ್ ಬಿಟ್ಟರೆ ಸಾಕು ನಮ್ಗೆ. ಇಂಥ ಸರ್ಕಾರ ಯಾರಿಗೂ ಬೇಡ. ಇಂಥ ಸರ್ಕಾರ ತಗೊಂಬಂದ್ರೆ ನಮ್ಗೆ ನಾಚಿಕೆ ಆಗ್ಬೇಕು. ಇಂಥ ಸರ್ಕಾರ ಆಳಕ್ ಬಿಟ್ಟಿದ್ರಲ್ಲ, ಅದು ನಮ್ ತಪ್ಪು. ನಮ್ಮ ಭೂಮಿಯನ್ನ ಕಿತ್ತುಕೊಂಡು ಫ್ಯಾಕ್ಟರಿ ಮಾಡಿಕೊಡುವಂತೆ ನಾವ್ಯಾರೂ ಕೇಳಿಲ್ಲ. ನಮ್ಮದು ಫಲವತ್ತಾದ ಭೂಮಿ, ಇತರರಿಗೆ ಕೆಲಸ ಕೊಡುವಷ್ಟು ಶಕ್ತರಾಗಿದ್ದೇವೆ. ಇಂತಹ ಸರ್ಕಾರವನ್ನ ಆರಿಸಿದ್ದಕ್ಕೆ ನಮಗೆ ನಾಚಿಕೆಯಾಗುತ್ತಿದೆ. ರೈತರ ಮಗನಾಗಿಯೂ ಕ್ಷೇತ್ರದ ಶಾಸಕರು ರೈತರ ಪರವಾಗಿ ನಿಂತಿಲ್ಲ. ಕೆಎಡಿಬಿ ತಡೆಯುವ ಶಕ್ತಿ ಇಲ್ಲದ ಮೇಲೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಿ. ಹಗಲು ರಾತ್ರಿ ರೈತರು, ಮಹಿಳೆಯರು, ದನ ಕರು ಕಟ್ಟಿಕೊಂಡು ಧರಣಿ ನಡೆಸುತ್ತಿರುವುದು ನಿಮಗೆ ತಿಳಿದಿಲ್ಲವೇ? ರೈತರ ಮಗನಾಗಿ ಮನುಷ್ಯತ್ವ ಇದ್ದರೆ ನೀವು ರೈತರ ಪರವಾಗಿ ನಿಲ್ಲಿ ಎಂದು ಆಗ್ರಹಿಸಿದರು. ಸುಮಾರು 2 ಗಂಟೆಗೂ ಹೆಚ್ಚು ಕಾಲ ರಸ್ತೆ ತಡೆ ನಡೆಸಿದ್ದರಿಂದಾಗಿ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ನಗರದ ಟಿಬಿ ರಸ್ತೆ, ಅಶೋಕ್ ರಸ್ತೆಗಳಿಗೂ ಬಸ್ಸುಗಳು ಬಂದಿದ್ದರಿಂದ ವಾಹನಗಳು ಚಲಿಸಲಾಗದೆ ಸಂಚಾರ ವ್ಯವಸ್ಥೆ ಸ್ತಬ್ಧಗೊಂಡಿತ್ತು. ವ್ಯಾಪಾರಿ ರಸ್ತೆಗಳಲ್ಲಿ ಏಕಾಏಕಿ ವಾಹನಗಳು ನಿಂತು ಬಿಟ್ಟಿದ್ದರಿಂದ ಸಾರ್ವಜನಿಕರಿಗೆ ಮತ್ತು ಅಂಗಡಿ ಮುಂಗಟ್ಟುಗಳ ಮಾಲೀಕರಿಗೆ ತೊಂದರೆ ಉಂಟಾಯಿತು.
ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ರೈತ ಮುಖಂಡರನ್ನು ಬಿಡುಗಡೆ ಮಾಡಲೇಬೇಕು. ಚುನಾವಣಾ ಆಯೋಗದ ನಿಯಮಗಳ ಪ್ರಕಾರ 10 ವರ್ಷಗಳಿಗೆ ಒಮ್ಮೆ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯುತ್ತಿದೆ. ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಅಮಿತ್ ಶಾ ಅವರಿಗೆ ಈಗ ತಮ್ಮ ಅನುಕೂಲಕ್ಕೆ ತಕ್ಕಂತೆ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಸುತ್ತಿದ್ದಾರೆ. ಇದನ್ನ ಕಾಂಗ್ರೆಸ್ ವಿರೋಧಿಸುತ್ತಿದೆ ಎಂದು ವಿಧಾನ ಪರಿಷತ್ ಮಾಜಿ ಸಭಾಪತಿ ಬಿಆರ್ ಸುದರ್ಶನ್ ಹೇಳಿದರು. ದೊಡ್ಡಬಳ್ಳಾಪುರ ನಗರದ ಬೆಸೆಂಟ್ ಪಾರ್ಕ್ನಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಸಮಿತಿ ವತಿಯಿಂದ ನಡೆದ ಎಸ್ಐಆರ್ ಕುರಿತು ತರಬೇತಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ವಿಧಾನ ಪರಿಷತ್ ಮಾಜಿ ಸಭಾಪತಿ ವಿಆರ್ ಸುದರ್ಶನ್, ನೈಜ ಮತದಾರರ ಹಕ್ಕು ರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಪ್ರಜಾಪ್ರಭುತ್ವದ ಮೂಲಕ ಆಶಯ ನಿಂತಿರುವುದೇ ಮತದಾನದ ಮೇಲೆ. ಈ ಆಶಯವನ್ನೇ ಬುಡಮೇಲು ಮಾಡಲು ಬಿಜೆಪಿ ಹೊರಟಿದೆ. ಬಿಹಾರ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ನಡೆಸಿರುವ ಎಸ್ಐಆರ್ನಿಂದ ನಾವೆಲ್ಲರೂ ಪಾಠ ಕಲಿಯಬೇಕಾಗಿದೆ. ಬೂತ್ ಮಟ್ಟದ ಅಧಿಕಾರಿಗಳೊಂದಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ನೇಮಕವಾಗಿರುವ ಬೂತ್ ಮಟ್ಟದ ಏಜೆಂಟ್ ಸಹ ಪ್ರತಿಯೊಬ್ಬರ ಮನೆಗೆ ಭೇಟಿ ನೀಡಿ ಪರಿಷ್ಕರಣೆಯ ಮೇಲುಸ್ತುವಾರಿ ನೋಡಿಕೊಳ್ಳಬೇಕು. ಯಾವುದೇ ಮತ, ಧರ್ಮದ ಅರ್ಹ ಮತದಾರರು ಮತದಾನದ ಹಕ್ಕಿನಿಂದ ವಂಚಿತರಾಗಬಾರದು. ದೇಶದ ಹಿತ, ಸಂವಿಧಾನ ರಕ್ಷಣೆಯೇ ಕಾಂಗ್ರೆಸ್ ಪಕ್ಷದ ಪ್ರಥಮ ಆದ್ಯತೆಯಾಗಿದೆ ಎಂದರು. ಅವರು ಕರೆದಿದ್ರು, ನಾನು ಕೂಡ ಅಲ್ಲಿ ಪಕ್ಷದ ಪರವಾಗಿ ಅಲ್ಲಿ ಕೂಡ ಭಾಗವಹಿಸಿ ಅನೇಕ ವಿಚಾರಗಳನ್ನು ಅವರಿಗೆ ಹೇಳಿದ್ದೇವೆ ಮತ್ತು ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟು ಬಂದಿದ್ದೇವೆ. ಇದೇನು ಹೊಸದೇನಲ್ಲ ಸ್ನೇಹಿತರೆ. ಇಂಟೆನ್ಸಿವ್ ರಿವಿಷನ್ ವೋಟರ್ ರೋಲ್ ಅಂತ ಹೇಳಿ ದೇಶದಲ್ಲಿ 1952 ಏನು ಪ್ರಥಮವಾಗಿ ದೇಶದಲ್ಲಿ ಚುನಾವಣೆಗಳು ನಡೀತು, ಆಗ್ಲಿಂದನೂ ಕೂಡ ಪ್ರಾರಂಭ ಮಾಡ್ಕೊಂಡು ಬಂದಿದೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಹಾಲು ಉತ್ಪಾದಕರ ಸಹಕಾರ ಸಂಘ ರೈತರ ಹಿತಾಸಕ್ತಿಗಾಗಿ ಕಾರ್ಯನಿರ್ವಹಿಸಬೇಕಾದ ಸಂಸ್ಥೆಯಾಗಿದ್ದು, ಅದರ ಸಂಪನ್ಮೂಲಗಳು ಮತ್ತು ಹಣಕಾಸು ವ್ಯವಹಾರಗಳು ಪಾರದರ್ಶಕವಾಗಿರಬೇಕು. ಸಂಘದ ಆಡಳಿತದಲ್ಲಿ ಯಾವುದೇ ದುರುಪಯೋಗ ಅಥವಾ ಅಕ್ರಮ ನಡೆದಿದೆ ಎಂಬ ಆರೋಪಗಳು ಕೇಳಿಬಂದಿರುವುದು ವಿಷಾದನೀಯ ಎಂದು ತೊಂಡೆಬಾವಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಜೆ ಕಾಂತರಾಜು ಹೇಳಿದರು. ಅಧಿಕಾರ ಇದೆ, ಊರಿನ ಪ್ರಜೆಗೆ ಅಧಿಕಾರ ಇದೆ. ನಾನೇ ಕಳಿಸಿರೋದು. ಊರಿನ ಬೇರೆದಲ್ಲಿ ಹೋಗಿಲ್ವಾ ಸರ್? ಊರಿನ ಬೇರೆದಲ್ಲಿ ಹೋಗಿಲ್ವಾ ಸರ್? ನೀವು ಹೇಳ್ಬೇಡಿ. ನೀವು ಮಾತಾಡಿ ಅಂತ ಹೇಳ್ತಾ ಇರೋದು. ಮಾಹಿತಿ ಏನು ತಿಳ್ಕೊಳ್ತೀರ ನೀವು ಮಧ್ಯದಲ್ಲಿ ಯಾಕೆ ಮಾತಾಡ್ತೀರ ಅಂತ ನನ್ನ ಪಕ್ಕದಲ್ಲಿರೋ ಹೇಳಿದ್ದು. ನೀವು ಹಂಗಂದಿಲ್ಲ, ಊರ್ದು ಕಿಲ್ಪಿದ್ದು ಮರ್ಯಾದೆ ಏನ್ ಮರ್ಯಾದೆ ಆಗಿದೆ? ಊರ್ದು ಏನು ಆಗಿಲ್ಲ. ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರೊಂದಿಗೆ ಹಮ್ಮಿಕೊಂಡಿದ್ದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜೆ ಕಾಂತರಾಜು, ಡೇರಿಯಲ್ಲಿ ನಡೆದಿರುವ ಹಣದ ದುರುಪಯೋಗದ ಕುರಿತು ಸಮಗ್ರ ತನಿಖೆ ನಡೆಸಿ ಸತ್ಯಾಂಶ ಬಹಿರಂಗಪಡಿಸಬೇಕು. ತಪ್ಪಿತಸ್ಥರು ಯಾರೇ ಆಗಿದ್ರೂ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ರೈತರು ಸಂಘದ ಮೇಲೆ ಇಟ್ಟಿರುವ ನಂಬಿಕೆ ಉಳಿಸಿಕೊಳ್ಳುವುದು ಆಡಳಿತ ಮಂಡಳಿಯ ಜವಾಬ್ದಾರಿಯಾಗಿದೆ. ಸಂಘದ ಅಭಿವೃದ್ಧಿ ಹಾಗೂ ಹಾಲು ಉತ್ಪಾದಕರ ಕಲ್ಯಾಣಕ್ಕೆ ಪ್ರಾಮುಖ್ಯತೆ ನೀಡಬೇಕು ಎಂದರು. ಯಾವುದೇ ಅವ್ಯವಹಾರಕ್ಕೆ ಅವಕಾಶ ನೀಡದೆ ಪ್ರಾಮಾಣಿಕ ಮತ್ತು ಪಾರದರ್ಶಕ ಆಡಳಿತ ನಡೆಸುವ ಮೂಲಕ ಸದಸ್ಯರ ವಿಶ್ವಾಸವನ್ನ ಬಲಪಡಿಸಬೇಕು ಎಂದರು. ಡೇರಿಯಲ್ಲಿ ಪ್ರತಿನಿತ್ಯ ಸ್ಥಳೀಯ ಮಾರಾಟದ ಹಾಲು ಕಳೆದ 5 ತಿಂಗಳಿಂದ ವ್ಯತ್ಯಾಸ ಕಂಡುಬಂದಿರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಪರಿಶೀಲಿಸಿದಾಗ 2.33 ಲಕ್ಷ ಹಣ ದುರುಪಯೋಗವಾಗಿರುವುದು ಬೆಳಕಿಗೆ ಬಂದಿದ್ದು, ಈ ಹಣ ಕಾರ್ಯದರ್ಶಿ ಚಂದ್ರಶೇಖರ್ ರೆಡ್ಡಿ ದುರುಪಯೋಗ ಪಡಿಸಿಕೊಂಡಿರುವುದು ಖಾತರಿಯಾಗಿದ್ದು, ಸ್ವತಃ ಕಾರ್ಯದರ್ಶಿಯೇ ಒಪ್ಪಿಕೊಂಡಿದ್ದಾನೆ. 15 ದಿನಗಳೊಳಗೆ ಈ ಹಣವನ್ನು ಸಹಕಾರ ಸಂಘಕ್ಕೆ ಮರುಪಾವತಿಸಬೇಕು ಎಂದು ತಿಳಿಸಿ ನಂತರ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ಪಡೆದುಕೊಳ್ಳುವುದಾಗಿ ತಿಳಿಸಿದರು. ನಾವು ಇದನ್ನ ನಮ್ಮ ಡಿಎಂಒ ಸೂಪರ್ವೈಸರ್ಗೆ ಹೇಳಿದ್ವಿ, ಸರ್ ನೋಡಿ ಯಾಕೋ 3-4 ತಿಂಗಳಿಂದನೂ ವ್ಯಾಪಾರ ಲಾಭ ಪರ್ಸೆಂಟೇಜು ನಮ್ದು ಯಾವಾಗ್ಲೂ 12, 13, 12.5, 11, 90 ಇಷ್ಟು ಬರ್ತಕ್ಕಂಥದ್ದು 7.75, 8.75, 9, 9.25 ಬರ್ತಾ ಇದೆ ವ್ಯಾಪಾರ ಲಾಭ. ಇದು ಏನಾಗಿದೆ ಅಂತ ನೋಡಿದಾಗ ನಮ್ಮ ಆಫೀಸರ್ಸ್ನೆಲ್ಲ ಕೂತ್ಕೊಂಡು ಎಲ್ಲ ತೆಗೆದು ನೋಡಿದಾಗ ಲೋಕಲ್ ಸೇಲ್ಸ್ ನಲ್ಲಿ ಹೆಚ್ಚು ಕಡಿಮೆ ಆಗಿದೆ. ಅದನ್ನ ನಾವು ಒಪ್ಕೊಂತೀವಿ. ಕಾರಣಾಂತರಗಳಿಂದ ನಾನು ಪ್ರತಿ ತಿಂಗಳಿನೂ ಸಹ ಚೆಕ್ ಕೊಡಬೇಕಾದಾಗ ನಾವು ಬ್ಯಾಲೆನ್ಸ್ ಶೀಟು ಏನೆಲ್ಲ ತರಿಸ್ಕೊಂಡು ಕೊಡುವಂತ ವ್ಯವಸ್ಥೆ ಮಾಡ್ತಿದ್ವಿ.
ಕಾರಣಾಂತರಗಳಿಂದ ನಾನು ಸ್ವಲ್ಪ ಬಿಸಿ ಪರ್ಸನಲ್, ನಾನು ವೈಯಕ್ತಿಕವಾಗಿ ನಾನು ಬಿಸಿ ಆದ ಕಾರಣ, ನಾವು ನೆಗ್ಲೆಕ್ಟ್ ಮಾಡಿರೋ ಕಾರಣ ಇಲ್ಲಿ ಸ್ವಲ್ಪ 5 ತಿಂಗಳು ನಮ್ಮಲ್ಲಿ ಸ್ವಲ್ಪ ವ್ಯಾಪಾರ ಲಾಭ ಮತ್ತೆ ನಿವ್ವಳ ಲಾಭ ಹೆಚ್ಚು ಕಡಿಮೆ ಆಗಿದೆ. ಅದಕ್ಕೆ ನಾವು ಈಗಾಗಲೇ ನಮ್ಮ 2 ದಿವಸ 3 ದಿವಸ ಟೈಮ್ ಕೊಟ್ಟೆ. ಅವರೆಲ್ಲ ನಮಗೆಲ್ಲ ಕಂಪ್ಲೀಟ್ ರಿಪೋರ್ಟ್ ಕೊಟ್ಟಿದ್ದಾರೆ. ರಿಪೋರ್ಟ್ನಲ್ಲಿ ಇದೆ ಯಾವ್ಯಾವ ತಿಂಗಳು ಏನೇನು ಹೆಚ್ಚು ಕಡಿಮೆ ಆಗಿದೆ ಅನ್ನೋದು. ನಾವು ಅದನ್ನ ಅವ್ರ ಹತ್ರ ರಿಕವರಿ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ಈ ನಮ್ಮ ನಿರ್ದೇಶಕರು ಆಗ್ಬೋದು, ನಾವು ಆಗ್ಬೋದು, ನಮ್ಮ ಒಂದು ಸೊಸೈಟಿಯಲ್ಲಿ ಯಾವುದೇ ತರಹದ ಅವ್ಯವಹಾರ ನಾವು ಮಾಡಿಲ್ಲ, ನಮ್ಗದು ಬೇಕು ಇಲ್ಲ. ಒಂದು ಸಂಘ ಉಳಿಸ್ಬೇಕು ಊರಿನಲ್ಲಿ ಅನ್ನೋ ಒಂದು ಕಾರಣಕ್ಕೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರೋ ಸಂಘಕ್ಕೆ ಈ ತರ ಅನ್ಯಾಯ ಆಗಿರೋದು ತಪ್ಪೇ. ಎಲ್ಲೋ ಒಂದ್ ಕಡೆ ತಪ್ಪಾಗಿದ್ರೆ ಸರಿ ಮಾಡ್ಬೇಕು. ಹಿಂದೆ ಎಲ್ಲ ಸೆಕ್ರೆಟರಿಗಳೆಲ್ಲ ಇದ್ರು, ಏನೇನಾದ್ರು ನಾವು ಅದನ್ನ ಮಾತಾಡಲ್ಲ. ನಾವು ನಮ್ಮ ಕಮಿಟಿ ಇವಾಗ ಇಷ್ಟು ಜನ ಅದರಲ್ಲಿ ಒಂದ್ಸತಿ ಒಬ್ರು ಇರ್ತಾರೆ, ಇನ್ನೊಂದ್ಸತಿ ಒಬ್ರು ಇರ್ತಾರೆ. ಕಮಿಟಿ ಬಂದಾಗ ಏನೇನಾಗಿತ್ತು ಅದನ್ನೆಲ್ಲ ಇವತ್ತಿನ ದಿವಸ ಸರ್ ಮಾಡಿಸ್ತಿದ್ವಿ, ನಾವು ಸರ್ ಮಾಡಿಸಿದ್ವಿ. ನಮ್ಮ ಊರಿನಲ್ಲಿ ಇರ್ತಕ್ಕಂಥ ಸಂಘ, ನಾವು ಒಂದು ಜಿಲ್ಲಾ ಮಟ್ಟದಲ್ಲಿ ಒಬ್ಬ ಅಧ್ಯಕ್ಷ ಆಗಿ 2ನೇ ಸರ್ತಿ 3ನೇ ಸರ್ತಿನೂ ನಿರ್ದೇಶಕನಾಗಿ ಅನೇಕ ಸಂಘಗಳು, ತಾಲೂಕಿನಲ್ಲಿ ಇರ್ತಕ್ಕಂಥ ಸಂಘಗಳು ಎಲ್ಲೆಲ್ಲಿ ಅವ್ಯವಹಾರ ಆಗಿದ್ರೆ ಅದನ್ನ ನಾವು ಕಂಡಿಡಿದು ನಮ್ಮ ಅಧಿಕಾರಿಗಳ ಮುಖಾಂತರ ಆ ಸಂಘನ ಸರ್ ಮಾಡುವಂತ ಪ್ರಯತ್ನ ನಾವು ಮಾಡಿದ್ವಿ. 5 ತಿಂಗಳಿಂದ ಅವ್ಯವಹಾರ ಆಗಿದೆ ಅಂತ ಒಪ್ಕೊಂಡಿದ್ದೀರಾ? ಎಷ್ಟಾಗಿದೆ ಏನಂತೆಲ್ಲ ಅವ್ಯವಹಾರ ಅಂತಂದ್ರೆ ನಮಗ್ ಗೊತ್ತಿಲ್ಲದಂಗೆ ಲೋಕಲ್ ಸೇಲ್ಸ್ ನಲ್ಲಿ, ಒಂದ್ ನಿಮಿಷ, ಲೋಕಲ್ ಸೇಲ್ಸ್ ನಲ್ಲಿ ಎಷ್ಟೆಷ್ಟು ಹೆಚ್ಚು ಕಡಿಮೆ ಆಗಿದೆ ಅಂತ ನಮ್ಗೆ ಅದೇ ಸರ್. ಈಗ ಅದು ಒಪ್ಕೊಂಡಂಗೆ ಅಲ್ವಾ ಸರ್? ಹೌದು. 1 ರೂಪಾಯಿ ತಿಂದ್ರು ತಪ್ಪೆ. ನಾವ್ ಹೇಳ್ತಾ ನಾನೇ ಹೇಳ್ತಾ ಇದ್ದೀನಿ. 5 ತಿಂಗಳಿಂದ ಆಗಿದೆ ಅಲ್ಲ ಸರ್ ಅಂತ ಹೇಳಿದ್ರೆ ತುಂಬಾ ಥ್ಯಾಂಕ್ಸ್. ಮತ್ತೆ ಮುಂದೆ ಆಕ್ಷನ್ ಏನು ಸರ್? ಅದಕ್ಕೆ ನಾವ್ ಹೇಳ್ತೀವಿ, ಕೂತ್ಕೊಳ್ಳಿ ದಯವಿಟ್ಟು. ಇವಾಗ ನಾನು ಅದಕ್ಕೆ ಹೇಳಿದ್ದು ಇಲ್ಲಿ ಇತ್ತು ಅಂದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇದು ಮಾಡ್ಬಿಟ್ಟು ಇಡೀ ತಾಲೂಕಲ್ಲೆಲ್ಲ ಇದು ಸ್ಪ್ರೆಡ್ ಆಗೋದಕ್ಕೆ ನೀವು ಮಾಡಬಾರ್ದಿತ್ತು ಅಂತ ನಾನು ಹೇಳೋದು. ನಾನು ಏನ್ ಹೇಳ್ದೆ, ನಿಮ್ ತಂದೆ ಬಂದಾಗ ಏನು ಆಗಿದ್ರು ನಾವೆಲ್ಲ ಅಲ್ಲ, ಒಂದ್ ನಿಮಿಷ ಇರೋ ಇತ್ತು ಬಂದು ಕೂತ್ಕೊಂಡಾಗ ಏನ್ ಹೇಳ್ದೆ, ಏನಾದ್ರೂ ತಪ್ಪಾಗಿರ್ಲಿ, ಸೆಕ್ರೆಟರಿ ಆಗಿರ್ಲಿ, ಯಾರೇ ಆಗ್ಲಿ, ನಾನು ಬಿಡೋದಿಲ್ಲ. ಸಭೆಯಲ್ಲಿ ಹಾಲು ಉತ್ಪಾದಕರು ಮತ್ತು ನಿರ್ದೇಶಕರ ನಡುವೆ ಕೆಲ ಕಾಲ ಗೊಂದಲದ ವಾತಾವರಣ ಸೃಷ್ಟಿಯಾಯಿತು. ನಂತರ ಸಂಘದ ಅಧ್ಯಕ್ಷ ಜೆ ಕಾಂತರಾಜು ಮಧ್ಯಪ್ರವೇಶಿಸಿ ಸಮಸ್ಯೆಯ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿ ಕಾರ್ಯದರ್ಶಿಯ ರಾಜೀನಾಮೆ ಪಡೆಯುವುದಾಗಿ ತಿಳಿಸಿದ ಬಳಿಕ ಪರಿಸ್ಥಿತಿ ತಿಳಿಗೊಂಡಿತು. ನಾನು ಇಷ್ಟು ದಿನದಲ್ಲಿ ನಮ್ಮ ಸಂಘಕ್ಕೆ ನಾನು ದುಡ್ಡು ಕಟ್ತೀನಿ. ದುಡ್ಡು ಕಟ್ಟಿದ್ಮೇಲೆ ಅವತ್ತಿನ ದಿವಸ ನೀನು ರಾಜೀನಾಮೆ ಕೊಟ್ಬಿಡು. ರಾಜೀನಾಮೆ ಕೊಟ್ಬಿಟ್ಟು ದುಡ್ಡು ಕಟ್ಟಿದ ನೆಕ್ಸ್ಟ್ ದಿನನೇ ನೀನ್ ನಾಳೆ ಕಟ್ಟು, ನಾಳೆ ರಾಜೀನಾಮೆ ಕೊಟ್ಟು ನೀನ್ ದುಡ್ಡು ಹಣ ಪೂರ್ತಿ ಆಗೋವರೆಗೂ ನಿಮ್ಗೆ ಒಂದು ಟೈಮ್ ಕೊಡ್ತೀವಿ, 1 ವಾರ ಅಥವಾ 15 ದಿವಸ ಟೈಮ್ ಕೊಡ್ತೀವಿ. 15 ದಿವಸ ನಿಮ್ದು ಹಣ ಭರ್ತಿ ಮಾಡ್ಬಿಟ್ಟು 1 ತಿಂಗಳು ಕೊಡೋಣ. ಇಷ್ಟೆಲ್ಲ ಗಲಾಟೆ ಆದ್ಮೇಲೆ ತಿರ್ಗಾ ನಾವು ಟೈಮ್ ಕೊಡೋದಲ್ಲ. ಸಾಮ್ಯ ಮರ್ಯಾದಾಯ್ತು, ಟೈಮ್ ಕೊಡೋದು ತಪ್ಪೇ ಸರ್. ಅವ್ರಿಗೆ ಮರ್ಯಾದಾಯ್ತು, ನಮ್ಮ ಕಮಿಟಿಗೂ ಮರ್ಯಾದೆ ಹೋಯ್ತು, ಗೌರವ ಆಯ್ತು. ಕಾಂತ ಮರ್ಯಾದಿಲ್ಲ, ಪಾರ್ಟಿಗೆ ಮರ್ಯಾದಿಲ್ಲ, ಪಾರ್ಟಿಲೇ ಮರ್ಯಾದೆ ಹೋಯ್ತು ಅಂತ 7 ವರ್ಷ ಏನು, ಒಂದ್ ನಿಮಿಷ ಇರಪ್ಪ, 7 ವರ್ಷ ನಮ್ಮ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ. ನಮ್ಗೆ ಎಳ್ಳಷ್ಟು ಇವ್ರ ಮೇಲೆ ಅನುಮಾನ ಇರ್ಲಿಲ್ಲ. ಯಾವಾಗ ನಮ್ಗೆ 15-20 ದಿವಸದಿಂದ ನಮ್ಗೆ ಯಾಕೆ ಒಂಥರ ಅನುಮಾನ ಬಂತು ಒಂದು ಕಾರಣಕ್ಕೋಸ್ಕರ ಇದೆಲ್ಲ ಈಚೆ ಕಡೆ ಬಂದಿದೆ. ಅವನ್ ತಪ್ಪು ಒಪ್ಕೊಂಡ್ಮೇಲೆ ಹಿಂದೆ ಆಗಿದ್ದು ಎಲ್ಲ ತಮ್ಗೆಲ್ಲ ಗೊತ್ತಿದೆ. ಹಿಂದೆ ಏನೇನಾಯ್ತು, ಸಂಘ ಏನಾಯ್ತು, ಸಂಘದಲ್ಲಿ ಏನ್ ಪೊಸಿಷನ್ ಆಯ್ತು, ಅದನ್ನ ನಾವು ಈ ಸರ್ತಿ ನಾವು ಅವ್ರಿಗೆ ಅವಕಾಶನೂ ಕೊಡೋದಿಲ್ಲ. ಇಷ್ಟು ಜನ ಮುಂದೆ ನಾವು ಹೇಳ್ತಾ ಇದ್ದೀವಿ, ಅವ್ನು ಮಾಡಿರೋ ತಪ್ಪಿಗೆ ಅವನು ಏನು ಹಣ ನಮ್ಗೆ ಇವಾಗ ಏನ್ ರಿಪೋರ್ಟ್ ಕೊಟ್ಟಿದ್ದ ಅದ್ರ ಪ್ರಕಾರ ದುಡ್ಡು ಕಟ್ಟಬೇಕು, ರಾಜೀನಾಮೆ ಕೊಟ್ಟು ಹೋಗ್ಬೇಕು. ಏನು ಇದು ಇವಾಗ ನಾವು ಇದು ರಿಪೋರ್ಟ್ ಕಂಪ್ಲೀಟ್ ಆಗಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಈ ತರ ಕ್ವಾಲಿಟಿ ಇಶ್ಯೂ ಆದಕ್ರೆ ನಾವು ಸರ್ಗೆ ಫಸ್ಟ್ ಟೈಮ್ ನನಗೆ ಕಳ್ಸಿದ್ರು, ಈ ತರ ಲೋ ಪೇಮೆಂಟ್ ಆಗ್ತಿದೆ 8:30 ಅಂದ್ರೆ SNF ಕ್ವಾಲಿಟಿ 8:30 ಒಳಗಡೆ ಏನಾದ್ರು ಬಂತಪ್ಪ ಅಂತಂದ್ರೆ ನಮ್ದು ಟ್ಯಾಂಕರ್ ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ ದೇವರಹಳ್ಳಿ BMC ಹಾಲು ಇರ್ತದೆ, ದೊಡ್ಡಬಾವಿದ ಹಾಲು ಇರ್ತದೆ. ಟೋಟಲ್ ಆಗಿ 6-6.5 ಸಾವಿರ ಲೀಟರ್ ಹಾಲು ಇರ್ತದೆ.
ಅದು ಒಂದ್ಸತಿ ನೋ ಪೇಮೆಂಟ್ ಆಯ್ತಂದ್ರೆ ಸರಿಸುಮಾರು 3 ಲಕ್ಷ ರೂಪಾಯಿ ನಮ್ಗೆ ನೋ ಪೇಮೆಂಟ್ ಆಗ್ತದೆ. 3 ಲಕ್ಷ ರೂಪಾಯಿ ನೀವು ಜಸ್ಟ್ ಬರೀ 35 ರೂಪಾಯಿ ಕ್ಯಾಲ್ಕುಲೇಷನ್ ಹಾಕಿದ್ರು ಒಂದು 3 ಲಕ್ಷ ರೂಪಾಯಿ ತನಕ ನೋ ಪೇಮೆಂಟ್ ಆಗ್ತದೆ. ಅವಾಗ ಫಸ್ಟ್ ಟೈಮ್ ಹೋದಾಕ್ರೆ ಏನಾಯ್ತು, ನನಗೆ ಕಳ್ಸಿದ್ರು, ಆಫೀಸಲ್ಲಿ ಹೋಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ಬಿಟ್ಟು ಅದು ಪಾಸ್ ಮಾಡ್ತೀವಿ. 2ನೇ ಸತಿ ಏನಾಯ್ತಪ್ಪ ಅಂತಂದ್ರೆ ನಮ್ಗೆ ಅದು 2ನೇ ಸತಿ ನಮ್ಗೆ MD ಸರ್ ಹತ್ರ ನಮ್ ಕೈಲೇನೋ ಅದು ಇದು ಮಾಡಕ್ಕೆ ಸರ್ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ಬಿಟ್ಟು ಈ ತರ ಲಾಸ್ ಆಗಿ ಈ ತರ ಇದಾಗುತ್ತೆ 2.5 ಲಕ್ಷ ರೂಪಾಯಿ ಬಟವಾಡೆ ಮಾಡಕ್ಕಾಗಲ್ಲ. ತೊಂಡೇಬಾವಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿ ಚಂದ್ರಶೇಖರ್ ರೆಡ್ಡಿ ತಾನು ಸ್ಥಳೀಯವನಾಗಿ ಹಾಲು ಮಾರಾಟದ ಹಣವನ್ನು ದುರುಪಯೋಗಪಡಿಸಿಕೊಂಡಿರುವುದಾಗಿ ತಿಳಿಸಿ 15 ದಿನಗಳೊಳಗೆ ಹಣವನ್ನು ಪಾವತಿ ಮಾಡುವುದಾಗಿ ಸಭೆಯಲ್ಲಿ ತಿಳಿಸಿದರು. ಏನು ಇನ್ವೆಸ್ಟಿಗೇಷನ್ ನಡೆಸಿ ನನ್ನ ಮೇಲೆ 2,33,000 ಚಿಲ್ಲರೆ ಆ ಒಂದು ಹಣಕ್ಕೆ ನಾನೇ ಜವಾಬ್ದಾರನಾಗಿರ್ತೇನೆ. ಇದಕ್ಕೆ ನಮ್ಮ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಕಾಂತರಾಜ್ ಅವರಾಗ್ಲಿ ಯಾರೇ ನಿರ್ದೇಶಕರಾಗ್ಲಿ ಇದಕ್ಕೆ ಕಾರಣರಲ್ಲ. ನಾನು ಈ ಒಂದು ಹಣವನ್ನ ಆದಷ್ಟು ಬೇಗ ಒಂದು ಕಾಲಾವಕಾಶ ಕೊಟ್ಟು ನಾನು ಇದನ್ನ ಸಂಘಕ್ಕೆ ಪಾವತಿ ಮಾಡ್ತೇನೆ. ಇದಕ್ಕೆ ನಮ್ಮೆಲ್ಲ ರೈತರಿಗೂ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದಗಳು. ಸರ್ ನಿಮ್ಗೆ ಈಗ ನಿಮ್ಗೆ ಯಾರನ್ನ ಮಾಡ್ಬೇಕು ಅಂತ ಯಾಕೆ ಅನ್ಸುತ್ತೆ ಸರ್? ಈ ತರ ಮಾಡ್ಬೇಕು ಅಂತ ಯಾಕೆ ಅನ್ಸುತ್ತೆ ಸರ್? ನನ್ನ ವೈಯಕ್ತಿಕ ಕಾರಣಗಳಿಂದ ಹಣಕಾಸಿನ ಮುಗ್ಗಟ್ಟಿನಿಂದ ನಾನು ಮಾಡಿರ್ತಕ್ಕಂಥದ್ದು. ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು ಅಂತ ಕೇಳ್ತೀನಿ. ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಅಧಿಕಾರ ಇದೆ, ಊರಿನ ಪ್ರಜೆ ಅಧಿಕಾರ ಇದೆ, ನಾನೇ ಕಳ್ಸಿರೋದು. ಊರಿನ ಮರ್ಯಾದೆ ಬೇರೆದಲ್ಲಿ ಹೋಗಿಲ್ವಾ ಸರ್? ಊರಿನ ಮರ್ಯಾದೆ ಬೇರೆದಲ್ಲಿ ಹೋಗಿಲ್ವಾ ಸರ್? ನೀವು ಹೇಳ್ಬಿಡಿ. ನೀವು ಮಾತಾಡಿ ಅಂತ ಹೇಳ್ತಾ ಇರೋದು. ಮಾಹಿತಿ ಏನು ತಿಳ್ಕೊಳ್ತೀರ ನೀವು ಮಧ್ಯದಲ್ಲಿ ಯಾಕೆ ಮಾತಾಡ್ತೀರ ಅಂತ ನನ್ನ ಪಕ್ಕದಲ್ಲಿರೋ ನಾನು ಹೇಳಿದ್ದು. ನೀವು ಹಂಗಂದಿಲ್ಲ, ಊರ್ನ ತಿಳ್ಬಿದ್ದು ಮರ್ಯಾದೆ ಏನ್ ಮರ್ಯಾದೆ ಆಗಿದೆ? ಊರ್ದು ಏನೂ ಆಗಿಲ್ಲ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ.
ಕೂಡಲೇ ಸಂಪರ್ಕಿಸಿ ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾತುಕತೆಗೆಂದು ಬೆಂಗಳೂರಿಗೆ ಕರೆದ್ರು, ಮೋಸ ಮಾಡಿ ಬಂಧಿಸಿದ್ರು. ಕೆಐಎಡಿಬಿ ಕಚೇರಿ ಬಳಿ ರೈತರ ಬಂಧನ ಖಂಡಿಸಿ ಚಿಕ್ಕಬಳ್ಳಾಪುರದಲ್ಲಿ ರೈತರಿಂದ ರಸ್ತೆ ತಡೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ವಿರುದ್ಧ ರೈತರ ಆಕ್ರೋಶ. ರೈತರನ್ನು ಬಿಡದ ಮಾಟ ಮಂತ್ರ ಭೀತಿ. ಚಿಕ್ಕಬಳ್ಳಾಪುರ ತಾಲೂಕಿನ ಮೊಟ್ಲೂರಿನ ರೈತರ ತೋಟದಲ್ಲಿ ಮಾಟ ಮಂತ್ರ ಆತಂಕ. ಈ ಹಿಂದೆ ಅದೇ ಮಾಟ ಮಂತ್ರದಿಂದಾಗಿ ಒಣಗಿ ಹೋದ ಮರ, ಬೆಳೆಗೂ ಹಾನಿಯಾಗುವ ಆತಂಕದಲ್ಲಿ ರೈತ. ಬೆಂಗಳೂರು ಬ್ಲೂಗೆ ಬಾಯ್ ಬಾಯ್. ಅಮೆರಿಕನ್ ರೆಡ್ ಗ್ಲೋಬ್ನಿಂದ ರೈತನಿಗೆ ಲಕ್ಷ ಆದಾಯ. ರೆಡ್ ಗ್ಲೋಬ್ ದ್ರಾಕ್ಷಿ ಮೇಲೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೂ ಮೋಹ. ಕೆಂಪು ದ್ರಾಕ್ಷಿಯ ಸುವರ್ಣ ಬೆಳೆ, ಅಜ್ವಾರ ರೈತನ ಸಾಧನೆ. ಅರ್ಹರೆಲ್ಲರೂ ಪ್ರೋತ್ಸಾಹಧನ ಪಡೆಯಲು ಅರ್ಜಿ ಸಲ್ಲಿಸುವಂತೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮನವಿ. ಡಾಕ್ಟರ್ ಕೆ ಸುಧಾಕರ್ ಫೌಂಡೇಶನ್ನಿಂದ ಜೂನ್ 27ಕ್ಕೆ ಪ್ರೋತ್ಸಾಹಧನ ವಿತರಣೆ. ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದ ಸಂಸದ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.